ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಇವತ್ತು ನಾವು ಡಿಸ್ಕಸ್ ಮಾಡೋಣ ಫಸ್ಟ್ PUC ಚಾಪ್ಟರ್ಸ್ ಆಗಿರೋ ಫಸ್ಟ್ ಚಾಪ್ಟರ್ ಆಗಿರೋ ದ ಲಿವಿಂಗ್ ವರ್ಲ್ಡನ್ನು ಮಕ್ಕಳೇ. ಸೊ ಫಸ್ಟ್ PUC ಎಕ್ಸಾಮ್ ಎಲ್ರಿಗೂ ಹತ್ತಿರ ಬರ್ತಾ ಇದೆ ಅಲ್ವಾ? ಸೊ ಕೆಲವ್ರಿಗೆ ಟೆನ್ಷನ್ ಆಗ್ತಿರುತ್ತೆ, ಕೆಲವ್ರಿಗೆ ಫಸ್ಟ್ PUC ಅಲ್ವಾ ಆರಾಮಾಗಿ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ ಕೆಲವರು. ಸೊ ದಯವಿಟ್ಟು ಹಾಗೆ ಅನ್ಕೋಬೇಡಿ ಮಕ್ಕಳೇ. ನಿಮಗೆ ಇವಾಗ ಫಸ್ಟ್ PUCದು ಬೆಲೆ ಗೊತ್ತಾಗಲ್ಲ, ಏನೇನು ಲೆಸನ್ಸ್ ಇವಾಗ ಇರುತ್ತೆ ಚಾಪ್ಟರ್ಸ್ ಅದ್ರದ್ದು ಬೆಲೆ. ಲಾಸ್ಟಲ್ಲಿ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರು, ಯಾರೆಲ್ಲ KCETಗೆ ಪ್ರಿಪೇರ್ ಆಗ್ತಿರೋ ಅವ್ರಿಗೆಲ್ಲರಿಗೂ ಲಾಸ್ಟಲ್ಲಿ ಫುಲ್ಲು ಟೆನ್ಷನ್ ಇರುತ್ತೆ. ಅವಾಗ ಟೆನ್ಷನ್ ಇರಬಾರ್ದು ಅಂತ ಅಂದರೆ ಮತ್ತು ಸೆಕೆಂಡ್ PUC ಚಾಪ್ಟರ್ಸ್ಗಳೆಲ್ಲವೂ ನಿಮಗೆ ಸಂಪೂರ್ಣವಾಗಿ ಕ್ಲೀನಾಗಿ ಅರ್ಥ ಆಗಬೇಕು ಅಂತ ಅನ್ನೋದಾದರೆ ದಯವಿಟ್ಟು ಫಸ್ಟ್ PUC ಚಾಪ್ಟರ್ಸ್ ಎಲ್ಲನೂ ಕಾನ್ಸಂಟ್ರೇಟ್ ಮಾಡಿ ಕ್ಲೀನಾಗಿ ಬೇಸಿಕ್ಸನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ನಿಮಗೆ ಸೆಕೆಂಡ್ PUCಗೆ ಬಂದಾಗ ಅದೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಓಕೆ, ವಿತೌಟ್ ಡಿಲೇಯಿಂಗ್ ಲೆಟ್ಸ್ ಜಂಪ್ ಇನ್ ಟು ದ ಫಸ್ಟ್ ಚಾಪ್ಟರ್ ಆಫ್ ಫಸ್ಟ್ PUC ಮಕ್ಕಳೇ, ದ ಲಿವಿಂಗ್ ವರ್ಲ್ಡ್. ಸೊ ದ ಲಿವಿಂಗ್ ವರ್ಲ್ಡಲ್ಲಿ ನಿಮಗೆ ಫಸ್ಟು ಓಲ್ಡ್ NCERTಯಲ್ಲಿ ವಾಟ್ ಈಸ್ ಲಿವಿಂಗ್ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು, ಅದು ನ್ಯೂ NCERTಯಲ್ಲಿ ತೆಗೆದುಬಿಟ್ಟಿದ್ದಾರೆ ಮಕ್ಕಳೇ. ಆದರೆ ಇದು ಬೇಸಿಕ್. ಸೊ ವಾಟ್ ಈಸ್ ಲಿವಿಂಗ್, ಲಿವಿಂಗ್ ವರ್ಲ್ಡಲ್ಲಿ ಫಸ್ಟು ವಾಟ್ ಈಸ್ ಲಿವಿಂಗ್ ಅನ್ನೋದು ವೆರಿ ಬೇಸಿಕ್. ಸೊ ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ಅದಾದಮೇಲೆ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅಂತ ಬರುತ್ತೆ. ಆಮೇಲೆ ಟ್ಯಾಕ್ಸನಮಿಕ್ ಕೆಟಗರೀಸ್ ಅಂದರೆ ಏನು, ಲಿನಿಯನ್ ಹೈರಾರ್ಕಿ ಅಂದರೆ ಏನು, ಟ್ಯಾಕ್ಸೋನಮಿ ಅಂದರೆ ಏನು ಅನ್ನೋದನ್ನು ಕಲ್ತ್ಕೊಳ್ಳೋಣ. ಸೊ ಈ ಟಾಪಿಕ್ ಸ್ವಲ್ಪ ಡ್ರೈ ಅಂತ ಅನಿಸ್ಬೋದು, ಡ್ರೈ ಇನ್ ದ ಸೆನ್ಸ್ ಸ್ವಲ್ಪ ಥಿಯರಿಟಿಕಲ್ ಅಂತ ಅನಿಸ್ಬೋದು. ಬಟ್ ಇದರಲ್ಲಿ ಎಷ್ಟೋ ವಿಷಯಗಳು ರೂಲ್ಸ್ ಅಂತ ಬರುತ್ತೆ, ರೆಗ್ಯುಲೇಷನ್ಸ್ ಅಂತ ಬರುತ್ತೆ. ಅದನ್ನು ನೀವು ಹೋಗ್ತಾ ಹೋಗ್ತಾ ಅದನ್ನು ಎಷ್ಟೊಂದು ಚಾಪ್ಟರ್ಸಲ್ಲಿ ನೋಡ್ತೀರಾ. ಅದನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಟ್ ಇಸ್ ಲೈಕ್ ಬೇಸಿಕ್ ಗ್ಲಿಮ್ಸ್, ಅಂದರೆ ಒಂದು ಇಣುಕು ನೋಟ ಯಾವುದಕ್ಕೆ ಲಿವಿಂಗ್ ಅಂದರೆ ಏನು. ಇಟ್ಸ್ ಲೈಕ್ ಎ ಬ್ರಿಡ್ಜ್ ಕೋರ್ಸ್ ಮಕ್ಕಳ. ನಿಮಗೆ 10th ಸ್ಟ್ಯಾಂಡರ್ಡ್ಗೂ ನಿಮ್ಮ ಬಯಾಲಜಿ ಫಸ್ಟ್ PUC ಸೆಕೆಂಡ್ PUC ಬಯಾಲಜಿಗೂ ಬ್ರಿಡ್ಜ್ ಕೋರ್ಸ್ ಥರ ಇದು. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಓಕೆ, ಸೊ ವಾಟ್ ಈಸ್ ಲಿವಿಂಗ್? ಇದು ಏನು ಮೇಡಮ್ ಚಿಕ್ಕ ಮಕ್ಕಳು ಕೇಳ್ತಿರಲ್ಲ, ಇದು ಚಿಕ್ಕ ಮಕ್ಕಳು ಕೇಳಿದಂಥ ಕ್ವಶನ್ ಕೇಳ್ತಿದ್ದೀರಾ ಅಂತ ಅನ್ಕೋಬಹುದು. ಇದು ನಮ್ಮ ಫಸ್ಟ್ PUC ಲೆವೆಲ್ಗೆ ನಾವು ವಾಟ್ ಈಸ್ ಲಿವಿಂಗ್ ಅನ್ನೋದನ್ನು ಡಿಫೈನ್ ಮಾಡ್ತಾ ಇದ್ದೀವಿ. ಸೊ ಚಿಕ್ಕ ಮಕ್ಳಿಗೆ ಕೇಳಿದ್ರೆ ಅವರೇ ಬೇರೆ ಥರ ಇದಕ್ಕೆ ಆನ್ಸರ್ ಮಾಡ್ತಾರೆ. ಆದರೆ ಫ್ಯೂಚರ್ ಡಾಕ್ಟರ್ಸು ಆಗೋಂಥವ್ರಿಗೆ ವಾಟ್ ಈಸ್ ಲಿವಿಂಗ್ ಅಂತ ಕೇಳಿದಾಗ ನೀವೇ ಇದನ್ನು ಡಿಫ್ರೆಂಟಾಗಿ ಡಿಫೈನ್ ಮಾಡಬೇಕು ಲೈಫನ್ನು. ಓಕೆ, ಸೊ ಲಿವಿಂಗ್, ವಾಟ್ ಈಸ್ ಲಿವಿಂಗ್? ಸೊ ಲಿವಿಂಗ್ ಅಂತ ಅನ್ನೋದಾದರೆ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸನ್ನ ಯಾವುದೆಲ್ಲ ಆರ್ಗ್ಯಾನಿಸಮ್ಸ್ ಅವ್ರ ಯಾವುದೆಲ್ಲ ಒಂದು ತೋರಿಸತ್ತೆ, ಯಾವುದೆಲ್ಲ ಒಂದು ಜೀವಿ ಅಥವಾ ಯಾವುದೆಲ್ಲ ಆರ್ಗ್ಯಾನಿಸಮ್ಸ್ ಇದನ್ನು ತೋರಿಸತ್ತೆ, ಅದಕ್ಕೆಲ್ಲದಕ್ಕೂ ನಾವು ಲಿವಿಂಗ್ ಅಂತ ಹೇಳ್ತೀವಿ. ಹಾಗಂದರೆ ಯಾವ ಯಾವ ಕ್ಯಾರೆಕ್ಟರಿಸ್ಟಿಕ್ಸನ್ನು ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅನ್ನಿಸ್ಕೊಳ್ಬೇಕು ಅಂದರೆ ತೋರಿಸ್ಬೇಕು ಅಂತ ಹೇಳೋದಾದರೆ ಗ್ರೋತ್ ಅಂದರೆ ಏನು, ಇದೆಲ್ಲ ಅಫ್ಕೋರ್ಸ್ ವಿಲ್ ಸ್ಟಡಿ ಇನ್ ಡೀಟೇಲ್ ಮಕ್ಕಳೇ. ಬರೋ ಸ್ವಲ್ಪ ಹೊತ್ತಲ್ಲೇ ತಿಳ್ಕೊತೀರಾ. ಗ್ರೋತ್ ಇರಬೇಕು, ರೀಪ್ರೊಡಕ್ಷನನ್ನು ಮಾಡಬೇಕು, ಮತ್ತು ಮೆಟಬಾಲಿಸಮನ್ನು ತೋರಿಸ್ಬೇಕು, ಸೆಲ್ಯುಲಾರ್ ಆರ್ಗನೈಸೇಷನ್ ಇರಬೇಕು, ಮತ್ತು ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಇರಬೇಕು, ಮತ್ತು ಕಾಷಿಯಸ್ನೆಸ್ ಅನ್ನೋದು ಇರಬೇಕು. ಸೊ ಹಾಗಿದ್ರೆ ಇದೆಲ್ಲ ಏನು, ಗ್ರೋತ್ ಅಂದರೆ ಏನು, ರೀಪ್ರೊಡಕ್ಷನ್ ಅಂದರೆ ಏನು ಅಂತ ಕೇಳೋದಾದರೆ, ಸೊ ಗ್ರೋತ್ನ ಬಯಾಲಜಿಯಲ್ಲಿ ಒಂದು ಫಾರ್ಮುಲಾ ಇದೆ. ಇನ್ಕ್ರೀಸ್ ಇನ್ ಬಾಡಿ ಮಾಸ್ ಆ್ಯಂಡ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್ಸ್. ಇದೆರಡು ಒಟ್ಟಿಗೆ ಆಗಬೇಕು, ಎರಡೂ ಇರಬೇಕು. ದೀಸ್ ಆರ್ ದ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್. ಸೊ ಇನ್ಕ್ರೀಸ್ ಇನ್ ಬಾಡಿ ಮಾಸ್ ಆ್ಯಂಡ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್ಸ್, ಬೋತ್ ಎಲ್ಲಿ ನೋಡ್ತೀರಾ ಎರಡೂ ಆಗೋಂತಹ ಪ್ರಾಸೆಸ್ಗೆ ಗ್ರೋತ್ ಅಂತ ಕರಿತೀವಿ. ಹಾಗಿದ್ರೆ ಏನು ಇನ್ಕ್ರೀಸ್ ಇನ್ ಬಾಡಿ ಮಾಸ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತು, ಫಿಸಿಕ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ. ಸೊ ಒಂದು ಟೈನಿ ಸೆಲ್ಲನ್ನು ತೊಗೊಂಡ್ರೆ ಅದ್ರ ಸೆಲ್ ಒಳಗಡೆ ಸೈಟೋಪ್ಲಾಸಮ್ ಇರುತ್ತೆ ಅಂತ ಗೊತ್ತಿದೆ ಅಲ್ವಾ? ಸೊ ಆ ಸೈಟೋಪ್ಲಾಸಮಿನ ಮಾಸು ಹೆಚ್ಚಾಗಬೇಕು. ಅದು ಅಷ್ಟೇ ಅಲ್ಲ, ಸೈಟೋಪ್ಲಾಸಮಿನ ಮಾಸ್ ಹೆಚ್ಚಾಗೋದ್ರ ಜೊತೆಗೇನೆ ಇದೇ ಒಂದು ಟೈನಿ ಸೆಲ್ ಜಾಸ್ತಿ ನಂಬರ್ ಆಗಬೇಕು. ಒಂದಿದ್ದು 10, 12, 20 ಈ ಥರ ಇನ್ಕ್ರೀಸ್ ಇನ್ ಸೆಲ್ ನಂಬರ್ ಆ್ಯಂಡ್ ಮಾಸ್ ಎರಡೂ ಆಗೋಂಥ ಪ್ರಾಸೆಸ್ಗೆ ಗ್ರೋತ್ ಅಂತ ಹೇಳ್ತೀವಿ. ಸೊ ಮಲ್ಟಿ ಸೆಲ್ಲಾರ್ ಆರ್ಗ್ಯಾನಿಸಮ್ಸ್ ಅಂದರೆ ನಿಮಗೆ ಫಸ್ಟ್ ನೆನಪಿಗೆ ಬರೋದು ಪ್ಲಾಂಟ್ಸ್ ಆಗಿರಬಹುದು, ಆನಿಮಲ್ಸ್ ಆಗಿರಬಹುದು ಅಲ್ವಾ? ಸೊ ಮಲ್ಟಿ ಸೆಲ್ಲಾರ್ ಆರ್ಗ್ಯಾನಿಸಮ್ಸನ್ನು ತಗೊಂಡಾಗ ನಿಮ್ಮ ಪ್ಲಾಂಟ್ಸಲ್ಲಿ ಈ ಗ್ರೋತು ಕಂಟಿನ್ಯೂಸ್ ಆಗಿ ಅದರ ಲೈಫ್ ಪೂರ್ತಿ ಆಗುತ್ತೆ ಅಲ್ವಾ?
ಬಟ್ ಅನಿಮಲ್ಸನ್ನ ತಗೊಂಡಾಗ, ಫಾರ್ ಎಕ್ಸಾಂಪಲ್ ಹ್ಯೂಮನ್ಸನ್ನೇ ತಗೊಂಡಾಗ, ಗ್ರೋತ್ ಅನ್ನೋದು ಸರ್ಟನ್ ಟೈಮ್ ಪೀರಿಯಡ್ ತನಕ ಮಾತ್ರ ಆಗುತ್ತೆ. ಬೆಳೆಯೋ ಮಕ್ಕಳು ಅಂತ ಹೇಳ್ತಾರೆ, ಎಲ್ಲಾದರೂ ಬೆಳೆಯೋ ಮನುಷ್ಯರು ಅಂತ ಹೇಳ್ತಾರಾ? ಇಲ್ಲ. ಸೊ ಮಕ್ಕಳಲ್ಲಿ ಇಂತಿಷ್ಟು ಏಜ್ ಅಂತ ಇರುತ್ತೆ, ಅಷ್ಟು ಏಜ್ ತನಕ ಮಾತ್ರ ಅವರು ಬೆಳೀತಾರೆ. ಅದಾದಮೇಲೆ ಬೆಳವಣಿಗೆ ಸ್ಟಾಪ್ ಆಗುತ್ತೆ. ಬಟ್ ಹಾಗಿದ್ರೆ ನಮ್ಮ ಬಾಡಿಯಲ್ಲಿ ಎಲ್ಲೂ ಗ್ರೋತ್ ಆಗೋದೇ ಇಲ್ವಾ ಅಂತ ಕೇಳೋದಾದರೆ, ಗ್ರೋತ್ ಆಗತ್ತೆ. ಎಲ್ಲಾಗತ್ತೆ? ಕೆಲವು ಸೆಲ್ಲು ಇವಾಗ ಎಲ್ಲೋ ಕಟ್ ಮಾಡ್ಕೊಂಡ್ಬಿಡ್ತೀರಾ, ಅದು ಕಟ್ ಆಯಿತು, ಸೊ ಡ್ಯಾಮೇಜ್ ಆಯ್ತಲ್ವಾ? ಈ ಥರ ಡ್ಯಾಮೇಜ್ ಆಗಿರೋಂತಹ ಸೆಲ್ಸು ಅದನ್ನು ರಿಪೇರ್ ಮಾಡಬೇಕಂದ್ರೆ ಅಲ್ಲಿ ಸೆಲ್ ಗ್ರೋತ್ ಆಗಲೇಬೇಕು. ಇದಲ್ಲದೆ ಕ್ಯಾನ್ಸರ್ ಸೆಲ್ಸ್ ನೋಡಬಹುದು, ಅಲ್ಲಿ ಕಂಟಿನ್ಯೂಸ್ ಆಗಿ ಗ್ರೋತ್ ಆಗುತ್ತೆ. ಸೊ ಸೆಲ್ ಡಿವಿಷನ್ ಅನ್ನೋದು ಆಗತ್ತೆ, ಗ್ರೋತ್ ಆಗತ್ತೆ, ಬಟ್ ಓನ್ಲಿ ಇನ್ ದ ಡ್ಯಾಮೇಜ್ ಸೆಲ್ಸ್ ಟು ರೀಪ್ಲೇಸ್ ದ ಲಾಸ್ಟ್ ಸೆಲ್ಸ್ ಅಲ್ವಾ? ಸೊ ಈ ಥರ ಕಂಡೀಷನ್ಸಲ್ಲಿ ಮಾತ್ರ ಅನಿಮಲ್ಸಲ್ಲಿ ನೀವು, ಅನಿಮಲ್ಸ್ ಅಂದರೆ ಎಲ್ಲ ಅನಿಮಲ್ಸಲ್ಲೂ ಈ ಥರ ಕಂಡೀಷನ್ಸಲ್ಲಿ ಮಾತ್ರ ನೀವು ಗ್ರೋತನ್ನು ನೋಡ್ತೀರಾ. ಹಾಗಿದ್ರೆ ಯೂನಿಸೆಲ್ಲಾರ್ ಆರ್ಗ್ಯಾನಿಸಮ್ಸಲ್ಲಿ ಹೇಗಿರುತ್ತೆ ಗ್ರೋತು? ಯೂನಿಸೆಲ್ಲಾರ್ ಆರ್ಗ್ಯಾನಿಸಮ್ಸಲ್ಲಿ ಯೂಶಲಿ ಸೆಲ್ ಡಿವಿಷನ್ಸ್ ಆಗುತ್ತೆ. ಸೆಲ್ ಡಿವಿಷನ್ ಆದಾಗ ಗ್ರೋತ್ ಆಗುತ್ತೆ. ಸೊ ಅಲ್ಲಿ ಏನಾಯಿತು? ಇನ್ಕ್ರೀಸ್ ಇನ್ ಬಾಡಿ ಮಾಸ್ ಆ್ಯಂಡ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಅಂತ ಆಯ್ತಲ್ವಾ? ಸೊ ಗ್ರೋತ್ ಈಸ್ ಈಕ್ವಲೆಂಟ್ ಟು ರೀಪ್ರೊಡಕ್ಷನ್. ಯಾಕೆ? ನಿಮ್ಗೆ ಗೊತ್ತು, ಕೆಲವು ಬ್ಯಾಕ್ಟೀರಿಯಾದಲ್ಲೆಲ್ಲಾನು ಹೇಗಾಗುತ್ತೆ ರೀಪ್ರೊಡಕ್ಷನ್ ಅಂದರೆ ಫಿಷನ್, ಅಂದರೆ ಒಂದು ಸೆಲ್ ಇರುತ್ತೆ, ಒಂದು ಸೆಲ್ ಹಾಗೆ ಡಿವೈಡ್ ಆಗಿ 2 ಸೆಲ್ ಆಗಿಬಿಡ್ತು. ಸೊ ಇದನ್ನು ಗ್ರೋತ್ ಅಂತ ಹೇಳ್ತೀರಾ, ರೀಪ್ರೊಡಕ್ಷನ್ ಅಂತ ಹೇಳ್ತೀರಾ? is still confused. We don't know. So that's why in unicellular organisms, growth is equivalent to reproduction. ಆಯ್ತಾ? ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಎಲ್ಲನೂ ಗ್ರೋತು ಒಳಗಡೆಯಿಂದ ಆಗುತ್ತೆ, ಅಂದರೆ ಇನ್ಸೈಡಿಂದ ಆಗುವಂಥದ್ದು. ಇವಾಗ ನೀವು ಹೇಳ್ಬೋದು, ಯಾವುದೋ ಒಂದು ಮಣ್ಣಿರುತ್ತೆ, ಮಣ್ಣುಗುಡ್ಡೆ ಇರುತ್ತೆ, ಅದರಲ್ಲಿ ಇನ್ನೂ ಜಾಸ್ತಿ ಮಣ್ಣು ತೊಗೊಂಡು ಬಂದು ಅದನ್ನು ಗ್ರೋತ್ ಅಂತ ಹೇಳಿದ್ರೆ ಅದು ಲಿವಿಂಗ್ ಆರ್ಗ್ಯಾನಿಸಮ್ಮಾ ಅಂತ ಕೇಳಬಹುದು. ಇಲ್ಲ, ಗ್ರೋತ್ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಯಾವಾಗಲೂ ಇನ್ಸೈಡಿಂದ ಆಗುವಂಥದ್ದು. ಸೊ ಸೆಲ್ ಶುಡ್ ಡಿವೈಡ್ ಆ್ಯಂಡ್ ಗ್ರೋ ಫ್ರಮ್ ಇನ್ಸೈಡ್, ವಿತಿನ್, ನಾಟ್ ಔಟ್ಸೈಡ್. ಸೊ ಯಾವುದೇ ಒಂದು ಸತ್ತಿರೋಂಥ ಆರ್ಗ್ಯಾನಿಸಮಲ್ಲೂ ನೀವು, ಅಥವಾ ನಿರ್ಜೀವ ಇರೋಂತಹ ಟೇಬಲ್ ಇರಬಹುದು, ಚೇರ್ ಇರಬಹುದು, ಇಲ್ಲಿ ಎಲ್ಲೂ ಗ್ರೋತ್ ಆಗೋದಿಲ್ಲ. ಸೊ ಗ್ರೋತ್ ಇಸ್ ದ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಆರ್ ಲೈಫ್. ಓಕೆ. ಸೆಕೆಂಡ್, ರೀಪ್ರೊಡಕ್ಷನ್ ಅಂದರೆ ಏನು? ಸೊ ರೀಪ್ರೊಡಕ್ಷನ್ ಅಂದರೆ ಪ್ರೊಡಕ್ಷನ್ ಆಫ್ ಪ್ರೋಜನಿ which has features more or less similar to those of parents. Progeny ಅಂದರೆ ಏನು? ಯಂಗ್ ಒನ್ಸ್ನ ಯಾವುದೆಲ್ಲ ಒಂದು ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತು ಆ ಯಂಗ್ ಒನ್ಸಲ್ಲಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸು ಅದ್ರ ಪೇರೆಂಟ್ ಜೊತೆಗೆ ಹೋಲಿಕೆ ಇದ್ದಾಗ ಮೋರ್ ಆರ್ ಲೆಸ್ ಸಿಮಿಲರ್ ಇದ್ದಂಥ ಆ ಪ್ರಾಸೆಸ್ಗೇನೆ, ಪ್ರೊಡಕ್ಷನ್ ಆಫ್ ಯಂಗ್ ಒನ್ಸ್ಗೇನೆ ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ ಅಲ್ವಾ? ಸೊ ರೀಪ್ರೊಡಕ್ಷನ್ ಅಂತಂದರೆ ನಿಮ್ಗೆ ತಕ್ಷಣ 2 ಟೈಪ್ಸ್ ಇದೆ ಅಂತ ಗೊತ್ತಿರಬೇಕು. ಒಂದು ಎಸೆಕ್ಷುವಲ್ ರೀಪ್ರೊಡಕ್ಷನ್, ಯಾವ್ದವನ್ನೇ ಸೆಕ್ಷುವಲ್ ರೀಪ್ರೊಡಕ್ಷನ್. ಸಿಂಪಲ್ ಇಷ್ಟೇ ಮಕ್ಕಳ. ನಿಮ್ಮ ಎಸೆಕ್ಷುವಲ್ ರೀಪ್ರೊಡಕ್ಷನ್ನಲ್ಲಿ ಗ್ಯಾಮೆಟ್ಸ್ ಅಂತ ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್, ದಟ್ ಈಸ್ ಎಗ್ ಆ್ಯಂಡ್ ಸ್ಪರ್ಮ್ ಗ್ಯಾಮೆಟ್ಸ್ ಇರೋದಿಲ್ಲ. ಆದರೆ ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಅಂತ ಇರುತ್ತೆ. ಅದೆರಡು ಫರ್ಟಿಲೈಸ್ ಆಗಿ ನಿಮಗೆ ಪ್ರೋಜನಿ ಅಥವಾ ಯಂಗ್ ಒನ್ಸ್ ಬರುತ್ತೆ. ಸೊ ಎಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಯಾವ ಥರ ಆಗುತ್ತೆ? ಎಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಯೂಶಲಿ ಯೂನಿಸೆಲ್ಲಾರ್ ಆರ್ಗ್ಯಾನಿಸಮ್ಸ್ ಮತ್ತು ಕೆಲವು ಮಲ್ಟಿಸೆಲ್ಲಾರ್ ಆರ್ಗ್ಯಾನಿಸಮ್ಸು ಈ ಎಸೆಕ್ಷುವಲ್ ರೀಪ್ರೊಡಕ್ಷನನ್ನು ನೋಡ್ತೀರಾ. ಅಂಥ ಆರ್ಗ್ಯಾನಿಸಮ್ಸಲ್ಲಿ ಯಾವ್ಯಾವುದು? ಈಸ್ಟ್, ಹೈಡ್ರಾ ಅಲ್ಲಿ ನೀವು ಬಡ್ಡಿಂಗ್ ನೋಡ್ತೀರಾ. ಬಡ್ಡಿಂಗ್ ಅಂದರೆ ಗೊತ್ತು, ಇವಾಗಷ್ಟೇ ಈ ಥರ ಒಂದು ಸೆಲ್ ಇರುತ್ತೆ, ಸೆಲ್ಲಿಂದ ಒಂದು ಸ್ವಲ್ಪ ಬಡ್ ಥರ ಈ ಥರ ಬರುತ್ತೆ, ಇದೊಂದು ಸೆಲ್ ಆಗುತ್ತೆ, ಇದೊಂದು ಸೆಲ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಪೇರೆಂಟ್ ಸೆಲ್ ಆ್ಯಂಡ್ ದಿಸ್ ಇಸ್ ಡಾಟರ್ ಸೆಲ್. ಓಕೆ, ದಿಸ್ ಇಸ್ ಬಡ್ಡಿಂಗ್. ಸೊ ಇದೆಲ್ಲ ನಾವು ಇನ್ ಡೀಟೇಲ್ ನೆಕ್ಸ್ಟ್ ಚಾಪ್ಟರ್ಸಲ್ಲಿ ಓದ್ತೀವಿ ಮಕ್ಕಳೇ. ಸೊ ಬಡ್ಡಿಂಗ್. ಸೊ ಫಂಗೈಯಲ್ಲಿ ಎಸೆಕ್ಷುವಲ್ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ನೀವು ಫಿಗರಲ್ಲಿ ಇಲ್ಲಿ ನೋಡ್ತಿರಬಹುದು, ಈ ಡಯಾಗ್ರಾಮಲ್ಲಿ ಬಡ್ಡಿಂಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈಸ್ಟಲ್ಲಿ ಯೂಶಲಿ ಆಗುತ್ತೆ. ಮತ್ತು ಫಿಷನ್ ಅಂದರೆ ನಿಮ್ಮ ಅಮೀಬಾ ಅಲ್ಲಿ ಏನಾಗುತ್ತೆ? ಫಿಷನ್ ಆಗುತ್ತೆ. ಸೊ ಈಕ್ವಲ್ ಇದಾಗಿ ಡಿವೈಡ್ ಆಗುವಂಥದ್ದು ಒಂದು ಸೆಲ್ಲು. ಮತ್ತು ಸ್ಪೋರ್ ಫಾರ್ಮೇಷನ್, ನಿಮ್ಮ ಒಂದು ಫಂಗೈ ಅಥವಾ ಫಿಲಮೆಂಟಸ್ ಫಂಗೈಯಲ್ಲಿ ಯೂಶಲಿ ಎಸೆಕ್ಷುವಲ್ ಸ್ಪೋರ್ಸ್ ಬರುವಂಥದ್ದು. ಮತ್ತು ಪ್ಲೆನೇರಿಯಾ, ಫ್ಲಾಟ್ ವರ್ಮ್ಸಲ್ಲಿ ಟ್ರೂ ರೀಜನರೇಷನ್ ಅಂತ ಆಗುತ್ತೆ. ಅದೇನು ಅಂತ ಮುಂದೆ ಓದ್ತೀರಾ. ಸೊ ಕೆಲವು ಫಿಲಮೆಂಟಸ್ ಆಲ್ಗೆ, ಇಲ್ಲೆಲ್ಲಾನು ಎಸೆಕ್ಷುವಲ್ ರೀಪ್ರೊಡಕ್ಷನನ್ನು ನೀವು ನೋಡ್ತೀರಾ ಮಕ್ಕಳೇ. ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದರೆ ನಾನು ಹೇಳಿದೆ, ಅದರಲ್ಲೂ ಪ್ರೋಜನಿ ಬರುತ್ತೆ, ಬಟ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಅಂತ ಇರುತ್ತೆ. ಇನ್ನು ಯೂನಿಸೆಲ್ಲಾರ್ ಆರ್ಗ್ಯಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ, ನಿಮ್ಮ ಯೂನಿಸೆಲ್ಲಾರ್ ಆಲ್ಗೆ, ಇದರಲ್ಲೆಲ್ಲ ಹೇಗಾಗತ್ತೆ ಅಂತ ಹೇಳಿದ್ರೆ ಗ್ರೋತ್ ಮತ್ತು ರೀಪ್ರೊಡಕ್ಷನ್ ಎರಡೂ ಸೇಮ್. ಯಾಕಂದರೆ ಅಲ್ಲಿ ಸೆಲ್ ಡಿವೈಡ್ ಆಗುತ್ತೆ, ವಿಚ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಬಾಡಿ ಮಾಸ್ ಆ್ಯಂಡ್ ಸೆಲ್ ಮಾಸ್ ಆ್ಯಂಡ್ ಆಲ್ಸೋ ಸೆಲ್ ನಂಬರ್. ದಟ್ಸ್ ವೈ ಯೂನಿಸೆಲ್ಲಾರ್ ಆರ್ಗ್ಯಾನಿಸಮ್ಸಲ್ಲಿ ನಾವು ರೀಪ್ರೊಡಕ್ಷನ್ ಮತ್ತು ಗ್ರೋತ್ಗೆ ಕ್ಲಿಯರ್ ಆಗಿ ಯಾವುದು ರೀಪ್ರೊಡಕ್ಷನ್ ಯಾವುದು ಗ್ರೋತ್ ಅನ್ನೋದನ್ನು ಹೇಳೋದಕ್ಕೆ ಆಗೋದಿಲ್ಲ.
ಮತ್ತು ನೀವು ಕೇಳಬಹುದು ಕೆಲವು ಕಪಲ್ಗೆ ಮಕ್ಕಳು ಆಗೋದಿಲ್ಲ, ಅಂಥ ಕಪಲ್ಗಳದ್ದೇನು, ಇನ್ನು ಮ್ಯೂಲ್ ಅಂತ ಹೇಳ್ತೀವಿ. ಸೊ ಎಕ್ಸೆಪ್ಷನ್ ಆಫ್ ರೀಪ್ರೊಡಕ್ಷನ್ ಅಂದರೆ ಮ್ಯೂಲ್. ವಾಟ್ ಇಸ್ ಮ್ಯೂಲ್? ಮ್ಯೂಲ್ ಈಸ್ ಫಾರ್ಮ್ ಬೈ ದ when male donkey crossed with female horse is called as mule. ಮ್ಯೂಲ್ ಅಲ್ಲಿ ರೀಪ್ರೊಡಕ್ಷನ್ ನೋಡೋದೇ ಇಲ್ಲ ಮಕ್ಕಳೇ. ಸೊ ಮ್ಯೂಲ್ ಅಲ್ಲಿ ಇರೋದಿಲ್ಲ. ಮತ್ತು ಸ್ಟೆರೈಲ್ ವರ್ಕರ್ ಬೀಸ್ ವಿಚ್ ಆರ್ ಫೀಮೇಲ್ ಬಟ್ ದೆರ್ ವಿಲ್ ಬಿ ನೋ ರೀಪ್ರೊಡಕ್ಷನ್ ಅಟ್ ಆಲ್. ಇನ್ ಇನ್ಫರ್ಟೈಲ್ ಹ್ಯೂಮನ್ ಕಪಲ್ಸ್, ಕೆಲವು ಕಪಲಲ್ಲಿ ಮಕ್ಕಳೇ ಆಗೋದಿಲ್ಲ, ಈ ಥರ ಎಲ್ಲ ಕೇಸಸಲ್ಲಿ ರೀಪ್ರೊಡಕ್ಷನ್ ನೋಡೋದೇ ಇಲ್ಲ. ಸೊ ರೀಪ್ರೊಡಕ್ಷನ್ ಹಾಗಿದ್ರೆ ಆಗಿಲ್ಲ ಅಂದರೆ ಅದು ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ವಾ ಅಂತ ಕೇಳಬಹುದು. ಸೊ ದೀಸ್ ಆರ್ ದ ಎಕ್ಸೆಪ್ಷನ್ಸ್ ಮಕ್ಕಳೇ. ಇದೆಲ್ಲ ಇಲ್ದಿದ್ರೂ ಅದರಲ್ಲಿ ಬೇರೆ ಫೀಚರ್ಸ್ ಎಲ್ಲ ಇರುತ್ತೆ. ಸೊ ದಟ್ಸ್ ವೈ ದೇ ಆರ್ living organisms, but they have exception for this reproduction. Next characteristic ಯಾವುದು? ಒಂದು ಆರ್ಗ್ಯಾನಿಸಮ್ನ ಲಿವಿಂಗ್ ಅಂತ ಕರೆಯೋದಕ್ಕೆ ಅಂತ ಹೇಳೋದಾದರೆ ಮೆಟಬಾಲಿಸಮ್. ಸೊ ಮೆಟಬಾಲಿಸಮ್ ಕೇಳಿರ್ತೀರಾ, ಕೆಲವ್ರು ಹೇಳ್ತಿರ್ತಾರೆ ಮೆಟಬಾಲಿಸಮ್ ಜಾಸ್ತಿ ಇತ್ತು ನನಗೆ, ಮೆಟಬಾಲಿಸಮ್ ವಿಂಟರಲ್ಲಿ ಜಾಸ್ತಿ ಇರುತ್ತೆ, ಈ ಥರ ಎಲ್ಲನೂ. ಸೊ ಮೆಟಬಾಲಿಸಮ್ ಅಂದರೆ ಏನು? ಸಿಂಪಲ್ ಮಕ್ಕಳೇ, ಮೆಟಬಾಲಿಸಮ್ ಅಂದರೆ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸು ನಿಮ್ಮ ಬಾಡಿ ಒಳಗಡೆ ಯಾವೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಅದೆಲ್ಲ ಕೆಮಿಕಲ್ ರಿಯಾಕ್ಷನ್ಸನ್ನೆಲ್ಲ ಸೇರಿಸ್ಬಿಟ್ಟು ಮೆಟಬಾಲಿಸಮ್ ಅಂತ ಕರಿತೀವಿ. So metabolism are the sum total of chemical reactions occurring inside the body. So ಯಾವುದೆಲ್ಲ ಆರ್ಗ್ಯಾನಿಸಮ್ ಅಲ್ಲಿ ಮೆಟಬಾಲಿಸಮ್ ಆಗುತ್ತೋ ಆ ಎಲ್ಲ ಆರ್ಗ್ಯಾನಿಸಮ್ಸನ್ನು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಹಾಗಿದ್ರೆ ಟೆಸ್ಟ್ ಟ್ಯೂಬ್ಸಲ್ಲಿ ಕೆಲವು ಲೈಫಲ್ಲಿ ಏನೇನು ಅಂದರೆ ನಮ್ಮ ಬಾಡಿ ಒಳಗಡೆ ಅಥವಾ ಸೆಲ್ ಒಳಗಡೆ ಆಗ್ತಿರೋಂಥ ರಿಯಾಕ್ಷನ್ಸನ್ನೇ ನಾವು ಒಂದು ಟೆಸ್ಟ್ ಟ್ಯೂಬಲ್ಲೂ ಮಾಡಿ ತೋರಿಸಿದ್ರೆ ಅದು ಲಿವಿಂಗ್ ಆರ್ಗ್ಯಾನಿಸಮ್ ಆ ಟೆಸ್ಟ್ ಟ್ಯೂಬು ಅಂತ ಕೇಳೋದಾದರೆ ಖಂಡಿತ ಅದು ಲಿವಿಂಗ್ ಆರ್ಗ್ಯಾನಿಸಮ್ ಆಗೋದಿಲ್ಲ. ಆದರೆ ಆ ರಿಯಾಕ್ಷನ್ಸನ್ನ ಲಿವಿಂಗ್ ರಿಯಾಕ್ಷನ್ಸ್ ಅಂತ ನಾನು ಕರಿಬಹುದು. ಓಕೆನಾ? ಸೊ ಮೆಟಬಾಲಿಸಮ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆರ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಲೈಫ್. Then cellular organization of the body. So what is cellular organization? So ನಮ್ಮ ಬಾಡಿಯಲ್ಲಿ ಸೆಲ್ ಒಳಗಡೆ ಎಷ್ಟೊಂದು ಪ್ರಾಸೆಸ್ ಆಗ್ತಿರುತ್ತೆ ಅಲ್ವಾ? ಸೊ ಸೆಲ್ಯುಲರ್ ಆರ್ಗನೈಸೇಷನ್ಸ್, ಸೆಲ್ ಹೇಗೆ ಆರ್ಗನೈಸ್ ಆಗಿರುತ್ತೆ ಅಂತ ಕೇಳೋದಾದರೆ, ಗ್ರೂಪ್ ಆಫ್ ಸೆಲ್ಸ್ ಏನಾಗುತ್ತೆ, ಎಷ್ಟೋ ಸೆಲ್ಸ್ಗಳು ಸೇರಿಕೊಂಡು ಟಿಶ್ಯೂ ಆಗುತ್ತೆ. ಸೊ ಟಿಶ್ಯೂಗಳು ಸೇರಿಕೊಂಡು ಆರ್ಗನ್ ಆಗುತ್ತೆ, ಆರ್ಗನ್ ಸೇರಿಕೊಂಡು ಆರ್ಗ್ಯಾನಿಸಮ್ ಆಗುತ್ತೆ ಅಲ್ವಾ? ಸೊ ಈ ಥರ ಸೆಲ್ ಹೇಗೆ ಆರ್ಗನೈಸ್ ಆಗುತ್ತೋ ಒಂದಕ್ಕೊಂದು ಕನೆಕ್ಟ್ ಆಗಿ ಸೊ ಇದ್ರ ಜೊತೆ ಇದು ಇಂಟ್ರ್ಯಾಕ್ಟ್ ಮಾಡಿಕೊಂಡು ಈ ಸೆಲ್ ಜೊತೆ ಈ ಸೆಲ್ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಹೇಗೆ ಆರ್ಗನೈಸ್ ಆಗಿರುತ್ತೋ ಆ ಒಂದು ಫಿನಾಮಿನನ್ಗೆ, ಆ ಒಂದು ಪ್ರಾಸೆಸ್ಗೆ ಸೆಲ್ಯುಲಾರ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಆ ಒಂದು ಸೆಲ್ಯುಲಾರ್ ಆರ್ಗನೈಸೇಷನ್ ಯಾವುದೆಲ್ಲ ಆರ್ಗ್ಯಾನಿಸಮ್ಸಲ್ಲಿ ನೋಡಬಹುದು ಅದೆಲ್ಲ ಆರ್ಗ್ಯಾನಿಸಮ್ಸ್ಗೂ ಲೈಫ್ ಇರುತ್ತೆ ಅಂತ ಅಷ್ಟೇ. ಸೊ ಮಲ್ಟಿಸೆಲ್ಲಾರ್ ಆರ್ಗ್ಯಾನಿಸಮ್ಸಲ್ಲಿ ಹೀಗೆ ಅರೇಂಜ್ ಆಗಿರುತ್ತೆ. ಹಾಗಿದ್ರೆ ಯೂನಿಸೆಲ್ಲಾರ್ ಆರ್ಗ್ಯಾನಿಸಮ್ಸಲ್ಲಿ ಹೇಗಾಗುತ್ತೆ? ಸೆಲ್ ಒಳಗಡೆ ಇರೋ ಕಾಂಪೊನೆಂಟ್ಸು ಅಷ್ಟೇ, ನಿಮ್ಮ ಆರ್ಗನಲ್ಸ್ ಇರಬಹುದು ಅಥವಾ ಸೈಟೋಪ್ಲಾಸಮಲ್ಲಿ ಎಷ್ಟೊಂದು ಕಾಂಪೊನೆಂಟ್ಸ್ ಇರಬಹುದು, ಅದೆಲ್ಲ ಇಂಟರಾಕ್ಟ್ ಮಾಡಿಕೊಂಡೇ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ ನಿಮ್ಮ ಸೆಲ್ ಬಯಾಲಜಿ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಮಕ್ಕಳೇ. ಆ ಚಾಪ್ಟರಲ್ಲಿ ನಾವು ಇದನ್ನು ಓದೋಣ, ಹೇಗೆ ಸೆಲ್ ಒಳಗಡೆ ಆರ್ಗನೈಸ್ ಆಗಿರುತ್ತೆ ಅಂತ. ಸೊ ದಿ ಸೆಲ್ಯುಲಾರ್ ಆರ್ಗನೈಸೇಷನ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ಇನ್ನೊಂದು ತುಂಬ ಫೇಮಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲೈಫ್ ಇಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ನಿಮ್ಮ ಫ್ರೆಂಡ್ ಪಕ್ಕ ಕೂತ್ಕೊಂಡಿರ್ತಾರೆ, ನೀವೇನೋ ಹೀಗೆ ಪೆನ್ಸಿಲಲ್ಲಿ ಹೀಗೆ ಪ್ರಿಕ್ ಮಾಡ್ತೀರಾ. ಸೊ ಆಬ್ವಿಯಸ್ಲಿ ಅವ್ರು ರೆಸ್ಪಾಂಡ್ ಮಾಡ್ತಾರಲ್ವಾ? ಸೊ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಇವಾಗ ಒಬ್ಬ ವ್ಯಕ್ತಿ ಅಥವಾ ಒಂದು ಅನಿಮಲ್ ಸತ್ತಿದೆಯಾ ಬದುಕಿದೆಯಾ ಅಂತ ಹೇಗೆ ನೋಡ್ತೀರಾ? ರೆಸ್ಪಾಂಡ್ ಮಾಡ್ತಾರಾ ಇಲ್ವಾ? ಇಟ್ ಕುಡ್ ಬಿ ಯುವರ್ ಟಚ್ ಆರ್ ಇಟ್ ಕುಡ್ ಬಿ ಸ್ಟೆಥೋಸ್ಕೋಪ್ ವೇರ್ ದೇ ಆರ್ ಹಾರ್ಟ್ ಬೀಟ್ ಇರುತ್ತಾ ಅಂತ. ಸೊ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲೈಫ್. ಓಕೆ, ಸೊ ಯಾವ ಥರ ರೆಸ್ಪಾಂಡ್ ಮಾಡ್ತೀವಿ? ಸೊ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಸೊ ಸ್ಟಿಮ್ಯುಲೈ ಯಾವ ಥರದ್ದಿರಬಹುದು? ಕೆಲವು ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈ ಇರ್ಬೋದು. ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈ ಅಂದರೆ ಯಾವುದು? ಈಗ ಬಿಸಿಲಾದಾಗ ನಮಗೆಲ್ಲರಿಗೂ ತುಂಬ ಬಿಸಿಲಾಯ್ತಪ್ಪ ಅಂತ ಅಂಬ್ರೆಲಾ ಇಟ್ಕೋತೀವಿ, ಅಥವಾ ಮಳೆ ಬಂದರೆ ನಮಗದು ಸೆನ್ಸ್ ಆಗ್ತೀವಿ, ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ, ಒಂದು ಅಂಬ್ರೆಲಾ ಇಟ್ಕೊಳ್ಳೋದು. ಈ ಥರದ್ದು ಎಲ್ಲನೂ ಏನಂತ ಹೇಳ್ತೀವಿ? ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂತ ಹೇಳ್ತೀವಿ. ಇದು ಪ್ಲಾಂಟಲ್ಲೂ ನಾವು ನೋಡಬಹುದಾ ಮ್ಯಾಮ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂತ ಹೇಳೋದಾದರೆ? ಖಂಡಿತವಾಗಿಯೂ ನೀವು ಪ್ಲಾಂಟ್ಸಲ್ಲೂ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ನೋಡ್ತೀರಾ. ಸೊ ಟಚ್ ಮಿ ನಾಟ್ ಅನ್ನೋದು ಫಸ್ಟ್ ನೆನ್ಪು ಬಂದುಬಿಡುತ್ತೆ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂದರೆ ಅಲ್ವಾ? ಬಟ್ ಟಚ್ ಮಿ ನಾಟ್ ಒಂದೇ ಅಲ್ಲ ಮಕ್ಕಳೇ, ಪ್ಲಾಂಟ್ಸಲ್ಲಿ ಎಲ್ಲ ಥರದ ಪ್ಲಾಂಟ್ಸೂ ಕೆಲವು ಫಿಸಿಕಲ್ ಫ್ಯಾಕ್ಟರ್ಸ್, ಕೆಮಿಕಲ್ ಫ್ಯಾಕ್ಟರ್ಸ್ ಮತ್ತು ಬಯೋಲಾಜಿಕಲ್ ಫ್ಯಾಕ್ಟರ್ಸ್ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡುತ್ತೆ.
ನಿಮ್ಮ ಫಿಸಿಕಲ್ ಫ್ಯಾಕ್ಟರ್ಸ್ ಅಂದರೆ ಯಾವುದು ಅಂತ ಕೇಳೋದಾದರೆ, ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೇ ಇರ್ತೀರಾ. ಪ್ಲಾಂಟನ್ನು ಸನ್ಲೈಟ್ ಇರೋಂಥ ಒಂದು ಕಾರ್ಡ್ಬೋರ್ಡ್ ಒಳಗಡೆ ಇಟ್ಬಿಟ್ಟು ಒಂದು ಚಿಕ್ಕ ಹೋಲ್ ಮಾಡೋದು, ಅಲ್ಲಿ ಎಲ್ಲಿ ಸನ್ಲೈಟ್ ಆ ಹೋಲಿಂದ ಬರ್ತಿರುತ್ತೆ. ಸೊ ದ ಪ್ಲಾಂಟ್ ಯೂಶಲಿ ಬೆಂಡ್ಸ್ ಟುವರ್ಡ್ಸ್ ಇಟ್ ಸನ್ಲೈಟ್ ಅಲ್ವಾ, ದಟ್ ಈಸ್ ಕಾಲ್ಡ್ ಫೋಟೋಟ್ರೋಫಿಸಮ್ ಅಂತ ಹೇಳ್ತೀವಿ. ಆ ಫೋಟೋಟ್ರೋಫಿಸಮನ್ನು ಪ್ಲಾಂಟ್ಸು ತೋರಿಸುತ್ತೆ. ಸೊ ಇನ್ನೊಂದು ಏನಂದರೆ, ಪ್ಲಾಂಟಿಗೆ ಎಲ್ಲಿ ನೀರು ಜಾಸ್ತಿ ಇರುತ್ತೋ ಆ ಕಡೆಗೆ ರೂಟ್ಸ್ ಬೆಳೆಯೋದಿರಬಹುದು, ಅಥವಾ ಪೆಸ್ಟ್ಸ್ ಬಂದಾಗ ಅದಕ್ಕೊಂದು ರೆಸ್ಪಾಂಡ್ ಇರುತ್ತೆ. ಸೊ ಪ್ಲಾಂಟ್ಸ್ ಆಗಿರಬಹುದು, ಅನಿಮಲ್ಸ್ ಆಗಿರಬಹುದು, ಎಲ್ಲ ಥರದ ಆರ್ಗ್ಯಾನಿಸಮ್ಸನ್ನು, ಲೈಫ್ ಇರೋದು ಎಲ್ಲನೂ ರೆಸ್ಪಾಂಡ್ ಮಾಡುತ್ತೆ ಒಂದು ಸ್ಟಿಮ್ಯುಲಸ್ಗೆ. ಮತ್ತು ಸೀಸನಲ್ ಬ್ರೀಡರ್ಸ್ ಅಂದರೆ ಕೆಲವಲ್ಲಿ ನೀವು ಹೈಬರ್ನೇಷನ್, ಎಸ್ಟಿವೇಷನ್ಸ್ ಅಂತ ನೋಡ್ತೀರಾ. ಸೊ ಈ ಪರ್ಟಿಕ್ಯುಲರ್ ಸೀಸನಲ್ಲಿ ಬ್ರೀಡ್ ಮಾಡುವಂಥ ಆರ್ಗ್ಯಾನಿಸಮ್ಸು, ಬ್ರೀಡ್ ಅಂದರೆ ರೀಪ್ರೊಡ್ಯೂಸ್ ಮಾಡುವಂಥ ಆರ್ಗ್ಯಾನಿಸಮ್ಸು, ಪ್ಲಾಂಟ್ಸ್ ಇರಬಹುದು, ಅನಿಮಲ್ಸ್ ಇರಬಹುದು, ಅದೆಲ್ಲ ಸೀಸನ್ಗೆ ರೆಸ್ಪಾಂಡ್ ಮಾಡುತ್ತೆ. ಸೊ ಆಲ್ ದೀಸ್ ಆರ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಸೊ ಆಲ್ ದೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ದ ಲಾಸ್ಟ್ ಒನ್ ಇಸ್ ಕಾನ್ಷಿಯಸ್ನೆಸ್. ಈ ಕಾನ್ಷಿಯಸ್ ಆಗಿ ಇದೆಯಾ ಇಲ್ವಾ, ನಾನು ಅನ್ಕಾನ್ಷಿಯಸ್ ಆಗಿಬಿಟ್ಟೆ ಅಂತ ಹೇಳ್ತಿರ್ತಾರೆ ಎಷ್ಟೊಂದು ಜನ. ಫಸ್ಟ್ ನಿಮ್ಮ ಕೆಮಿಸ್ಟ್ರಿ ಲ್ಯಾಬ್ಗೆ ಹೋದಾಗ ಕೆಲವ್ರಿಗೆ ಆ ಕೆಮಿಕಲ್ ಸ್ಮೆಲ್ಗೇನೆ ಏನಾಗ್ಬಿಟ್ಟಿರುತ್ತೆ, ಕಾನ್ಷಿಯಸ್ನೆಸ್ ಹೋಗ್ಬಿಟ್ಟಿರುತ್ತೆ ಅಂತ ಕೆಲವ್ರು ಹೇಳ್ತೀರಾ. ಸೊ ಏನು ಕಾನ್ಷಿಯಸ್ನೆಸ್ ಅಂದರೆ ಅಂತ, ಇಟ್ಸ್ ಜಸ್ಟ್ ದ ಅವೇರ್ನೆಸ್ ಆಫ್ ವಾಟ್ಸ್ ಹ್ಯಾಪನಿಂಗ್ ಇನ್ ಯುವರ್ ಸರೌಂಡಿಂಗ್ಸ್ ಅಷ್ಟೇ. ಈಗ ನಿಮಗೆ ಬಿಸಿಲಾಗಿರಬಹುದು, ಬಿಸಿಲನ್ನ ಕಾನ್ಷಿಯಸ್ ಇದ್ದರೆ ಮಾತ್ರ ನೀವು ಅದನ್ನು ರೆಕಗ್ನೈಸ್ ಮಾಡ್ತೀರಾ ಅಲ್ವಾ. ಸೊ ಹ್ಯೂಮನ್ ಬೀಯಿಂಗ್ಸಲ್ಲಿ ನೀವು ಕಾನ್ಷಿಯಸ್ನೆಸ್ ವಿಲ್ ಬಿ ಮೋರ್ ಅಲ್ವಾ. ಕಾನ್ಷಿಯಸ್ನೆಸ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಜಾಸ್ತಿ ಇರುತ್ತೆ, ಅನಿಮಲ್ಸಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಪ್ಲಾಂಟ್ಸಲ್ಲಿ ಕಾನ್ಷಿಯಸ್ನೆಸ್ ಇರುತ್ತೆ ಬಟ್ ತುಂಬ ಕಡಿಮೆ ಲೆವೆಲಲ್ಲಿ ಕಾನ್ಷಿಯಸ್ನೆಸ್ ಇರುತ್ತೆ, ವೆರಿ ವೆರಿ ಲೋ ಇಟ್ ಇಸ್. ಸೊ ಬಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ದ ಓನ್ಲಿ ಆರ್ಗನಿಸಮ್ಸ್ ವಿಚ್ ಈಸ್ ಅವೇರ್ ಆಫ್ ಹಿಮ್ಸೆಲ್ಫ್ ಅಲ್ವಾ. ಹ್ಯೂಮನ್ ಬೀಯಿಂಗ್ಸ್ಗೆ ತನ್ನ ಬಗ್ಗೆನೇ ತಾನು ಅವೇರ್ನೆಸ್ ಇರೋಂಥ ಆರ್ಗ್ಯಾನಿಸಮ್ ಅಂದರೆ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಮೇಕ್ಸ್ ಅನ್ ಆರ್ಗ್ಯಾನಿಸಮ್ ಲಿವಿಂಗ್ ಆರ್ಗ್ಯಾನಿಸಮ್. ಯಾವ್ಯಾವುದು? ಗ್ರೋತ್, ರೀಪ್ರೊಡಕ್ಷನ್, ಎಬಿಲಿಟಿ ಟು ಸೆಲ್ಫ್ ರೆಪ್ಲಿಕೇಟ್, ಇದೆಲ್ಲಾನು ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಫ್ ಆಗುತ್ತೆ. ಹಾಗಿದ್ರೆ ಲಿವಿಂಗ್ ಫಿನಾಮಿನಾ ಅಂದರೆ ಏನು? ಈ ಎಲ್ಲ ಪ್ರಾಸೆಸಸ್ಸು ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತೋ, ಒಂದು ಎರಡಲ್ಲ ಎಲ್ಲಾನು ಇರಬೇಕು. ಕೆಲವೊಂದೊಂದು ಎಕ್ಸೆಪ್ಷನಿಗೆ ನಾನು ರೀಪ್ರೊಡಕ್ಷನ್ ಹೇಳಿದೆ, ಗ್ರೋತಲ್ಲಿ ಕೆಲವು ಹೇಳಿದೆ, ಅದೆಲ್ಲ ಬಿಟ್ಟು ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಇದ್ದು ವಿಚ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಸೆಲ್ಫ್ ರೆಪ್ಲಿಕೇಟ್, ದಟ್ ಈಸ್ ಪ್ರೊಡಕ್ಷನ್ ಆಫ್ ಇಟ್ಸ್ ಓನ್, ದೆನ್ ಇವಾಲ್ವ್ ಆಗಬೇಕು, ದೆನ್ ಸೆಲ್ಫ್ ರೆಗ್ಯುಲೇಷನ್ ಆಗಬೇಕು, ಮತ್ತು ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್, ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸನ್ನು ತೋರಿಸುವಂಥ ಆರ್ಗ್ಯಾನಿಸಮ್ಸ್ಗೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ವಾಟ್ ಈಸ್ ಲೈಫ್ ಆರ್ ವಾಟ್ ಈಸ್ ಲಿವಿಂಗ್. ಸೊ ಇಲ್ಲಿಂದ ನಿಮ್ಮ ಆ್ಯಕ್ಚುಯಲ್ ಇವತ್ತು NCERT, ನ್ಯೂ NCERT ಏನಿದೆ ಅಲ್ಲಿಂದ ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಬೇಸಿಕ್ಸ್ ಇವಾಗ ಹೇಳ್ಕೊಟ್ಟಿದ್ದೆಲ್ಲಾನು. ಸೊ ಈ ಚಾಪ್ಟರ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಆರ್ ದ ಲಿವಿಂಗ್ ವರ್ಲ್ಡ್ ಚಾಪ್ಟರಿಂದ ನಿಮಗೆ 2 ಮಾರ್ಕ್ಸಿಗಷ್ಟೇ ಕ್ವಶನ್ಸ್ ಬರುತ್ತೆ. ಯೂಶಲಿ PYQsನ ತೆಗೆದು ನೋಡಿದಾಗ 2 ಮಾರ್ಕ್ಸಿಗಷ್ಟೇ, ತುಂಬ ಲೀಸ್ಟ್ ಪ್ರಿಯಾರಿಟಿ ಚಾಪ್ಟರ್ ಇದು. ಸೊ ಬರೀ 2 ಮಾರ್ಕ್ಸಿಗೆ ಅಷ್ಟೇ ಬರೋಂಥದ್ದು ಈ ಚಾಪ್ಟರಿಂದ. ಯೂಶಲಿ 3 ಮಾರ್ಕ್ಸ್ಗೆ ಏನು ಕ್ವಶನ್ಸ್ ಬರಲ್ಲ, 1 ಮಾರ್ಕಿನ ಕ್ವಶನ್ಸ್ಗೆ ಯೂಶಲಿ ಕೇಳ್ತಾರೆ. ಸೊ ಇದನ್ನು ಲೀಸ್ಟ್ ಪ್ರಿಯಾರಿಟಿ. ಬಟ್ ಇದನ್ನು ಯಾಕೆ ಫಸ್ಟ್ ಮಾಡ್ತಿದ್ದೀನಿ ಅಂತ ಹೇಳೋದಾದರೆ, ಇದು ಸ್ವಲ್ಪ ಬೇಸಿಕ್ಸ್ ಆಗಿತ್ತು. ಸೆಕೆಂಡ್, ನೆಕ್ಸ್ಟ್ ಹೈಯೆಸ್ಟ್ ಪ್ರಯಾರಿಟಿ ಚಾಪ್ಟರ್ಸ್ ಯಾವ್ಯಾವುದು ಅಂತ ನಾನು ಹೇಳ್ತೀನಿ ಒಂದು ಕ್ಲಾಸಲ್ಲಿ. ಸೊ ಆ ಚಾಪ್ಟರ್ ಪ್ರಕಾರ ನಿಮ್ಮ ಫಸ್ಟ್ PUC ಎಕ್ಸಾಮ್ಗೆ ಅಷ್ಟು ಚಾಪ್ಟರ್ಸನ್ನ ಫಸ್ಟ್ ಓದ್ಕೊಂಡ್ರೆ ಒಂದು ಸ್ಟ್ರಾಟಜಿ ಇದೆ, ಅದನ್ನು ಫಾಲೋ ಮಾಡಿದ್ರೆ ನೀವು ಕ್ಲೀನಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಬೋರ್ಡ್ ಎಕ್ಸಾಮ್ಸ್ಗೆ. ಓಕೆ, ಸೊ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಡೈವರ್ಸಿಟಿ ಅಂದರೆ ಏನು? ವಿವಿಧತೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಅಲ್ವಾ. ಸೊ ಎಷ್ಟೊಂದು ಥರದ ಆರ್ಗ್ಯಾನಿಸಮ್ಸ್ ಇಲ್ಲಿದೆ. ಪ್ಲಾಂಟ್ ಇರಬಹುದು, ಅನಿಮಲ್ ಇರಬಹುದು, ಬ್ಯಾಕ್ಟೀರಿಯಾ ಇರಬಹುದು, ಎಲ್ಲನೂ ಸೇರಿಸಿದ್ರೆ ಡೈವರ್ಸಿಟಿ ಅಂತ ಹೇಳ್ತೀವಿ. ಓಕೆ, ಸೊ ದ ನಂಬರ್ ಆಫ್ ಸ್ಪೀಷೀಸ್ ದಟ್ ಆರ್ ನೋನ್, ಯಾವೆಲ್ಲ ಸ್ಪೀಷೀಸ್ ನಮಗೆ ಗೊತ್ತಿದೆ ಮತ್ತು ಅದನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ ಅಥವಾ ಕ್ಯಾರೆಕ್ಟರೈಸ್ ಮಾಡಿದ್ದಾರೆ ಅಂತ ಹೇಳೋದಾದರೆ 1.7 to 1.8 ಮಿಲಿಯನ್ ಸ್ಪೀಷೀಸು ಕ್ಯಾರೆಕ್ಟರೈಸ್ ಮಾಡಿರೋಂತಹ ಸ್ಪೀಷೀಸು. ಬಟ್ ಸ್ಟಿಲ್ ದೇರ್ ಆರ್ 8 million ಆರ್ ಮೋರ್ ವಿಚ್ ಆರ್ ನಾಟ್ ಇವನ್ ನೋನ್. ನಮಗೆ ಅದು ಗೊತ್ತೂ ಇಲ್ಲ ಇದೆ ಅಂತ, ಅದು ಇರೋದ್ರ ಬಗ್ಗೆನೇ ಗೊತ್ತಿಲ್ಲ. ಆ್ಯಂಡ್ ಕ್ಯಾರೆಕ್ಟರೈಸೇಷನ್ ಇಸ್ ನೆಕ್ಸ್ಟ್ ಸ್ಟೆಪ್. ಸೊ ಇನ್ನು ಎಷ್ಟೊಂದು ಆರ್ಗ್ಯಾನಿಸಮ್ಸನ್ನು ನಾವು ಇನ್ನು ಕ್ಯಾರೆಕ್ಟರೈಸ್ ಮಾಡಿ ಡಿಸ್ಕ್ರೈಬ್ ಮಾಡಬೇಕು. ಸೊ ನಾನಲ್ಲಿ ಕೆಲವು ವರ್ಡ್ಸನ್ನು ಯೂಸ್ ಮಾಡ್ತಿದ್ದೀನಿ, ಅದು ಕೆಲವ್ರಿಗೆ ಕನ್ಫ್ಯೂಸ್ ಆಗ್ಬೋದು. ಕ್ಯಾರೆಕ್ಟರೈಸೇಷನ್ ಅಂದರೆ ಏನು, ಡಿಸ್ಕ್ರಿಪ್ಷನ್ ಅಂದರೆ ಏನು ಅಂತ. ಸೊ ದಿಸ್ ಚಾಪ್ಟರ್ ಇಸ್ ಆಲ್ ಅಬೌಟ್ ದಟ್. ವಾಟ್ ಈಸ್ ಕ್ಯಾರೆಕ್ಟರೈಸೇಷನ್, ವಾಟ್ ಈಸ್ ಡಿಸ್ಕ್ರಿಪ್ಷನ್, ವಾಟ್ ಈಸ್ ಟ್ಯಾಕ್ಸನಮಿ ಅನ್ನೋದೆಲ್ಲನೂ ಓದೋಣ ಇವಾಗ. ಸೊ ಏನು ಬಯೋಡೈವರ್ಸಿಟಿ ಅಂದರೆ ಏನು?
ಹೇಳಿದೆ ದ ನಂಬರ್ ಆ್ಯಂಡ್ ಟೈಪ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಯಾವುದೆಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಈ ಬಯೋಸ್ಪಿಯರಲ್ಲಿ ಅಥವಾ ಈ ಒಂದು ಸರೌಂಡಿಂಗಲ್ಲಿ ನಮ್ಮ ಲೈಫ್ ಅನ್ನೋ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ ಈ ವರ್ಲ್ಡಲ್ಲಿ, ಅದೆಲ್ಲದಕ್ಕೂ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಸೊ ಬಯೋಡೈವರ್ಸಿಟಿಯಲ್ಲಿ ಹಾಗಿದ್ರೆ ಬೇಸಿಕ್ ಸ್ಟೆಪ್ಸ್ ಏನೇನಿದೆ, ಹೇಗೆ ನಾವು ಕ್ಯಾರೆಕ್ಟರೈಸ್ ಮಾಡ್ತೀವಿ ಅಥವಾ ಹೇಗೆ ಟ್ಯಾಕ್ಸನಮಿಕ್ ಕೆಟಗರೀಸ್ ಬರುತ್ತೆ ಅಂತ ಹೇಳೋದಾದರೆ, ಅಥವಾ ಹೇಗೆ ಅದನ್ನು ಐಡೆಂಟಿಫೈ ಮಾಡಬೇಕು ಅಂತ ಹೇಳೋದಾದರೆ, ಫಸ್ಟ್ ಸ್ಟೆಪ್ ಇಸ್ ಐಡೆಂಟಿಫಿಕೇಷನ್. ಸೊ ಐಡೆಂಟಿಫಿಕೇಷನ್ ಅಂದರೆ ಏನು ಹಾಗಿದ್ರೆ, ನೀವು ಎಲ್ಲಾದರೂ ಒಂದು ಕಾಡಲ್ಲಿ ನಡ್ಕೊಂಡು ಹೋಗ್ತಿರ್ತೀರಾ ಅಥವಾ ಎಲ್ಲೋ ಒಂದು ಪಾರ್ಕಲ್ಲಿ ಹೋಗ್ತಿರ್ತೀರಾ, ಯಾವುದೋ ಒಂದು ಏನೋ ಒಂದು ಕಾಣಿಸ್ತು, ಅದು ಫಸ್ಟ್ ಲಿವಿಂಗಾ ಇಲ್ವಾ ಅಂತ ನೀವು ಟೆಸ್ಟ್ ಮಾಡ್ತೀರಾ ಅಲ್ವಾ? ಅದಕ್ಕೆ ನಾನು ಹೇಳ್ಕೊಟ್ಟಿದ್ದು ಫಸ್ಟ್ ಲಿವಿಂಗಾ ಅಂತ ಹೇಗೆ ಟೆಸ್ಟ್ ಮಾಡ್ತೀರಾ, ಅದಕ್ಕೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಅದರಿಂದ ಟೆಸ್ಟ್ ಮಾಡ್ತೀರಾ. ಯಾವುದೋ ಒಂಥರದ್ದು ಏನೋ ಬಿದ್ದಿರತ್ತೆ, ಅದು ಲಿವಿಂಗಾ ಅಂತ ಫಸ್ಟ್ ನೋಡ್ತೀರಾ, ಅದು ಲೈಫ್ ಇದೆಯಾ ಅಂತ ನೋಡಿರ್ತೀರಾ. ಹೇಗೆ ನೀವು ಅದನ್ನು ನೋಡ್ತೀರಾ ಲೈಫು, ಹೇಳ್ಕೊಟ್ಟೆ ಕ್ಯಾರೆಕ್ಟರಿಸ್ಟಿಕ್ಸ್. ಸೆಕೆಂಡ್ ಸ್ಟೆಪ್ ಏನು, ಅದನ್ನು ಐಡೆಂಟಿಫೈ ಮಾಡ್ತೀರಾ. ಹೇಗೆ ಐಡೆಂಟಿಫೈ ಮಾಡ್ತೀರಾ, ಏನೋ ಒಂದು ಗೊತ್ತಿರೋ ಅಂಥದ್ದು, ಈಗ ಚಿಟ್ಟೆ ಥರ ಕಾಣಿಸಿದ್ರೆ ಅದನ್ನು ಚಿಟ್ಟೆ ಅಂತನೋ ಅಥವಾ ಇನ್ಸೆಕ್ಟ್ ಅಂತನೋ, ಒಂದು ಪ್ಲಾಂಟ್ ಥರ ಇದ್ದರೆ ಗೊತ್ತಿಲ್ಲದೆ ಇರೋದು, ಸೊ ಅದನ್ನು ಒಂದು ಪ್ಲಾಂಟಿಗೆ ಕಂಪೇರ್ ಮಾಡಿಕೊಂಡು, ಸೊ ನಿಮ್ಮ ಮೈಂಡಲ್ಲಿ ಯಾವುದ್ರ ಬಗ್ಗೆ ಗೊತ್ತಿದೆ ಆ ಕ್ಯಾರೆಕ್ಟರಿಸ್ಟಿಕ್ಸನ್ನ ಇಟ್ಕೊಂಡು ಅದನ್ನು ರೆಕಗ್ನೈಸ್ ಮಾಡ್ತೀರಾ. ಸೊ ನೋನ್ ಸ್ಪೆಸಿಮೆನನ್ನು ಇಟ್ಕೊಂಡು ತಲೆಯಲ್ಲಿ ಅನ್ನೋನ್ ಸ್ಪೆಸಿಮೆನನ್ನು ಅರ್ಥ ಮಾಡ್ಕೊಳ್ಳೋದು ಐಡೆಂಟಿಫಿಕೇಷನ್ ಅಂತ ಹೇಳ್ತೀವಿ. ಸೆಕೆಂಡ್ ಸ್ಟೆಪ್ ಇಸ್ ನಾಮೆನ್ಕ್ಲೇಚರ್. ಸೊ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಅದನ್ನು ನೇಮ್ ಮಾಡಬೇಕು. ನೇಮ್ ಮಾಡೋದಕ್ಕೆ ಏನು ಮಾಡಬೇಕು, ಫಸ್ಟು ನೀವು ಅದನ್ನು ನೋಡಿದ್ದೀರಾ ಎಲ್ಲಾದರೂ ಅಂತ ಯೋಚನೆ ಮಾಡ್ತೀರಾ, ಅಥವಾ ಅದಕ್ಕೆ ನಿಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಏನು ಕರಿತೀರಾ ಅಂತ. ಸೊ ಫಾರ್ ಎಕ್ಸಾಂಪಲ್ ಇದನ್ನು ಒಂದು ಮಗು ನೋಡೇ ಇರೋದಿಲ್ಲ ಎಲ್ಲೂ, ಸೊ ಇದನ್ನು ಹೇಗೆ ಅದು ಕಂಡುಹಿಡಿಯುತ್ತೆ, ಯೂಶ್ವಲಿ ಅಥವಾ ಒಂದು 10 ವರ್ಷದ ಮಗುಗೆ ಇದನ್ನು ಕೇಳಿದ್ರೆ ಅಥವಾ ಇನ್ನು ಚಿಕ್ಕ ಮಗುಗೆ ಕೇಳಿದ್ರೆ ಅದು ಲೋಕಲ್ ಲ್ಯಾಂಗ್ವೇಜಲ್ಲಿ ಏನು ಕರಿತೀವಿ, ಇವಾಗ ನಾವು ಮಾವಿನ ಹಣ್ಣು ಅಂತ ಕನ್ನಡದಲ್ಲಿ ಹೇಳಿಬಿಡ್ತೀವಿ, ಅಥವಾ ಆಮ್ ಅಂತ ಕರೀತಾರೆ ಹಿಂದಿಯಲ್ಲಿ. ಸೊ ಅವರ ಲೋಕಲ್ ಲ್ಯಾಂಗ್ವೇಜಲ್ಲಿ ಏನು ಹೇಳಬೇಕೋ, ಏನು ಭಾಷೆಯಲ್ಲಿ ಕರಿತೀರೋ ಅದನ್ನು ರೆಕಗ್ನೈಸ್ ಮಾಡ್ತೀರಾ ಅಲ್ವಾ? ಸೊ ಹೀಗೆಲ್ಲ ಇವಾಗ ರೆಕಗ್ನೈಸ್ ಮಾಡೋದಾದರೆ ಸೈನ್ಸಲ್ಲಿ ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ, ಒಬ್ಬೊಬ್ರಿಗೆ ಅರ್ಥ ಆಗಲ್ಲ. ಕೆಲವ್ರ ಭಾಷೆ ನಮ್ಗೆ ಅರ್ಥ ಆಗದೆ ಇರ್ಬೋದು ಲೋಕಲ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡಿದ್ರೆ. ಸೊ ಸೈನ್ಸಲ್ಲಿ ಫಸ್ಟು ಯಾವುದಾದ್ರೂ ಒಂದು ಅನ್ನೋನ್ ಆರ್ಗ್ಯಾನಿಸಮನ್ನು ನೇಮ್ ಮಾಡಬೇಕಂದ್ರೆ ಅದಕ್ಕೆ ಸೆಟ್ ಆಫ್ ರೂಲ್ಸ್ ಇರುತ್ತೆ, ಆ ರೂಲ್ಸಲ್ಲೇ ನೀವು ನೇಮ್ ಮಾಡಬೇಕು. ಸೊ ಹೇಗೆ ನೇಮ್ ಮಾಡ್ತೀರಾ ಅಂದರೆ, ಪ್ಲಾಂಟ್ಸ್ಗೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನಾಮಿನ್ಕ್ಲೇಚರ್ ಅಂತ ಒಂದಿದೆ. ಸೊ ಅದು ಪ್ಲಾಂಟ್ಸ್ಗೆ ಹೇಗೆಲ್ಲ ನೇಮ್ ಮಾಡಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಕೊಟ್ಟಿರ್ತಾರೆ. ಆ ಒಂದು ಆರ್ಗನೈಸೇಷನ್ ಕೊಟ್ಟಿರೋಂತಹ ರೂಲ್ಸ್ ಪ್ರಕಾರನೇ ಅದನ್ನು ನೇಮ್ ಮಾಡ್ತೀರಿ. ದೆನ್ ಫಾರ್ ಆನಿಮಲ್ಸ್ ಹೇಗೆ ಮ್ಯಾಮ್ ಅಂತ ಕೇಳೋದಾದರೆ, ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೂಲಾಜಿಕಲ್ ನಾಮಿನ್ಕ್ಲೇಚರ್ ಅಂತ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಅನಿಮಲ್ಸ್ ಆರ್ ನೇಮ್ಡ್. Okay, so nomenclature is just the naming of organisms according to the rules of International Code of Botanical Nomenclature for plants and International Code of Zoological Nomenclature for animals. So scientific name ಅಂದರೆ ಏನು, ಎಲ್ಲರೂ ಕೇಳಿರ್ತೀರಾ ಸೈಂಟಿಫಿಕ್ ನೇಮ್ ಅಂತ ಹೇಳ್ತಿರ್ತಾರೆ, ಏನದು ಅಂತ. ಎಲ್ಲ ಆರ್ಗ್ಯಾನಿಸಮ್ಗೂ ಇರುತ್ತೆ. ಮ್ಯಾಂಜಿಫೆರಾ ಇಂಡಿಕಾ ಇರಬಹುದು, ಮ್ಯಾಂಗೋಗೆ ಮ್ಯಾಂಜಿಫೆರಾ ಇಂಡಿಕಾ ಅಂತೀವಿ, ಅಥವಾ ಹ್ಯೂಮನ್ಸ್ಗೆ ಹೋಮೋಸೆಪಿನ್ ಅಂತ ಹೇಳ್ತೀವಿ. ಏನದು ಅಂತ ಹೇಳೋದಾದರೆ, ಸೊ ಈ ಸೆಟ್ ಆಫ್ ರೂಲ್ಸನ್ನು ಅಪ್ಲೈ ಮಾಡಿಕೊಂಡು ಒಂದು ಆರ್ಗ್ಯಾನಿಸಮ್ಗೆ ಅಥವಾ ಒಂದು ಫ್ರೂಟ್ಗಿರಬಹುದು, ಒಂದು ಏನಾದರೂ ಒಂದು ಲಿವಿಂಗ್ಗೆ ಒಂದೇ ಒಂದು ನೇಮ್ ಇರಬೇಕು. ಆ ಒಂದೇ ಒಂದು ನೇಮಿಗೆ ಸೈಂಟಿಫಿಕ್ ನೇಮ್ ಅಂತ ಹೇಳ್ತೀವಿ. ಸೊ ಸೈಂಟಿಫಿಕ್ ನೇಮನ್ನು ಬೈನಾಮಿಯಲ್, ಈ ನಾಮಿನ್ಕ್ಲೇಚರ್ ಇಸ್ ಆಲ್ವೇಸ್ ಬೈನಾಮಿಯಲ್ ನಾಮಿನ್ಕ್ಲೇಚರ್. ವೈ ಇಸ್ ಇಟ್ ಕಾಲ್ಡ್ ಬೈನಾಮಿಯಲ್ ನಾಮಿನ್ಕ್ಲೇಚರ್? ಸೊ ಬೈ ಈಸ್ ಟು ಅಲ್ವಾ, ನಾಮಿಯಲ್ ಇಸ್ ನೇಮಿಂಗ್. So naming of organisms with 2 words is called as binomial nomenclature. So all scientific names are binomial in nature. ಯಾಕೆ ಒಂದು ನೇಮಲ್ಲಿ 2 ವರ್ಡ್ಸ್ ಇರುತ್ತೆ. ಫಸ್ಟ್ ಇಸ್ ಕಾಲ್ಡ್ as generic name or it is also called as genus ಮಕ್ಕಳೇ. So second is called as specific, it is called as species. Okay. ಸೊ 2 ನೇಮಿಂದ 2 ವರ್ಡ್ಸ್ ಇರುತ್ತೆ ಒಂದು ನೇಮಲ್ಲಿ, ಅದಕ್ಕೆ ಇದನ್ನು ಬೈನಾಮಿಯಲ್ ನೇಮ್ ಆರ್ ಬೈನಾಮಿಯಲ್ ನಾಮಿನ್ಕ್ಲೇಚರ್ ಅಂತ ಹೇಳ್ತೀರಾ. ಸೊ ಫಸ್ಟ್ ಬೈನಾಮಿಯಲ್ ನಾಮಿನ್ಕ್ಲೇಚರ್ನ ಕೊಟ್ಟಿದ್ಯಾರು ಅಂದರೆ ಕರೋಲಸ್ ಲಿನಿಯಸ್, ಹೂ ಇಸ್ ಕಾಲ್ಡ್ ಆಸ್ ದ ಫಾದರ್ ಆಫ್ ಟ್ಯಾಕ್ಸನಮಿ, ರೈಟ್? ಸೊ ಕರೋಲಸ್ ಲಿನಿಯಸ್ ಅನ್ನೋಂಥವ್ರು ಈ ಒಂದು ಬೈನಾಮಿಯಲ್ ನಾಮಿನ್ಕ್ಲೇಚರ್ನ ಮಾಡಬೇಕು ಎಲ್ಲ ಆರ್ಗ್ಯಾನಿಸಮ್ಸ್ಗೂ ಅಂತ ಅವರೊಂದಿಷ್ಟು ರೂಲ್ಸ್ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ಫಾದರ್ ಆಫ್ ಟ್ಯಾಕ್ಸನಮಿ ಅಂತ ಹೇಳ್ತೀವಿ. ಸೊ ದೆನ್ ಎಕ್ಸಾಂಪಲ್ ನಾನು ಹೇಳಿದೆ, ಮ್ಯಾಂಗೋಗೆ ಈಗ ಒಂದೊಂದು ಕಡೆ ಒಂದೊಂದು ವರ್ಡ್ಸ್ ಯೂಸ್ ಮಾಡ್ತೀವಿ, ಅದು ತುಂಬ ಕನ್ಫ್ಯೂಸಿಂಗ್ ಆಗಿರತ್ತಲ್ವಾ. ಆ ಕನ್ಫ್ಯೂಷನ್ಸನ್ನೆಲ್ಲ ಹೋಗ್ಲಾಡ್ಸೋದಕ್ಕೋಸ್ಕರ ಇವರು ಬೈನಾಮಿಯಲ್ ನಾಮಿನ್ಕ್ಲೇಚರ್ ಅಂತ ಒಂದು ಮಾಡ್ತಾರೆ. ಸೊ ಅಲ್ಲಿ
ಯಾವುದೇ ಒಂದು ಆರ್ಗ್ಯಾನಿಸಮ್ಗೆ ಅಥವಾ ಯಾವುದೇ ಒಂದು ಫ್ರೂಟ್ಗೆ ಇರಬಹುದು, ಒಂದು ವೆಜಿಟಬಲ್ಗೆ ಇರಬಹುದು, ಎಲ್ಲದಕ್ಕೂ ಎರಡು ನೇಮನ್ನು ಕೊಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ಬೈನಾಮಿಯಲ್ ನೇಮ್. ಸೊ ಇಟ್ ಹ್ಯಾಸ್ ಟೂ ಕಾಂಪೊನೆಂಟ್ಸ್, ಮ್ಯಾಂಜಿಫೆರಾ, ಇಂಡಿಕಾ. ಸೊ ಮ್ಯಾಂಜಿಫೆರಾ ಇಸ್ ದ ಜನರಿಕ್ ನೇಮ್ ಆರ್ ಜೀನಸ್ ನೇಮ್ ಆ್ಯಂಡ್ ಇಂಡಿಕಾ ಇಸ್ ದ ಸ್ಪೀಷಿಸ್ ನೇಮ್ ಆರ್ ಸ್ಪೆಸಿಫಿಕ್ ಎಪಿಟೆಟ್. ದಿಸ್ ಇಸ್ ಆಲ್ ಅಬೌಟ್ ಬೈನಾಮಿಯಲ್ ನಾಮಿನ್ಕ್ಲೇಚರ್. ಸೊ ಹಾಗಿದ್ರೆ ಏನೆಲ್ಲ ರೂಲ್ಸ್ ಇರುತ್ತೆ ಈ ಬೈನಾಮಿಯಲ್ ನಾಮಿನ್ಕ್ಲೇಚರ್ನ ಮಾಡಬೇಕು ಅಥವಾ ಒಂದು ಬೈನಾಮಿಯಲ್ ನಾಮಿನ್ಕ್ಲೇಚರ್ನ ಕೊಡಬೇಕು ನಾಮಕರಣ ಮಾಡೋದಕ್ಕೆ ಒಂದು ಆರ್ಗ್ಯಾನಿಸಮ್ಗೆ ಏನೆಲ್ಲ ರೂಲ್ಸ್ ಇರುತ್ತೆ ಅಂತ ಹೇಳೋದಾದರೆ, ಫಸ್ಟ್ ಇಟ್ ಶುಡ್ ಬಿ ಲ್ಯಾಟಿನೈಸ್ಡ್ ಆರ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್. ಇವಾಗ ಮ್ಯಾಂಜಿಫೆರಾ ಇಂಡಿಕಾ. ಸೊ ಇಂಡಿಕಾ ಅಂದರೆ ಏನು? ಇಟ್ ಈಸ್ ಫ್ರಮ್ ಇಂಡಿಯಾ ಅಂತ. ಸೊ ಇಂಡಿಯಾದು ಲ್ಯಾಟಿನೈಸ್ಡ್ ನೇಮ್ ಏನು? ಇಂಡಿಕಾ. ಸೊ ಯಾವುದೇ ಒಂದು ಬೈನಾಮಿಯಲ್ ನೇಮನ್ನು ಫಸ್ಟು ಲ್ಯಾಟಿನೈಸ್ಡ್ ಮಾಡಬೇಕು. Second thing is, it has two words. The first is genus name or the generic name. First word is called as genus and the second word is called as specific epithet or species. So the binomial names should have two words. The first is genus and the second is species. Then it should be underlined separately when handwritten and it should be italicized when printed. ಸೊ ಪ್ರಿಂಟ್ ಆಗಿರಬೇಕಾದ್ರೆ ಯೂಶಲಿ ಇಟಾಲಿಕ್ಸಲ್ಲಿ ಇರುತ್ತೆ, ಅಂದರೆ ಸ್ವಲ್ಪ ಓರೆ ಆಗಿ ಬರೆದಿರ್ತೀವಿ, ಅದಕ್ಕೆ ಇಟಾಲಿಸೈಸ್ಡ್ ಅಂತ ಹೇಳ್ತೀವಿ. ಮತ್ತು ಬರಿಬೇಕಾದ್ರೆ ಇಲ್ಲಿ ನೋಡಿ ಅಂಡರ್ಲೈನ್ ಮಾಡಿ ಬರೆದಿದ್ದೀನಿ. ಯಾವುದೇ ಒಂದು ಸೈಂಟಿಫಿಕ್ ನೇಮನ್ನು ಬರಿಬೇಕಾದ್ರೂ ನೀವು ಯಾವಾಗಲೂ ಅದನ್ನು ಅಂಡರ್ಲೈನ್ ಮಾಡಿರಬೇಕು. ಜೀನಸ್ ನೇಮ್ ಅದರಲ್ಲಿ ಕ್ಯಾಪಿಟಲ್ ಲೆಟರಲ್ಲಿ ಇರಬೇಕು. ಇಫ್ ಯು ಸಿ ದಿಸ್ ಮ್ಯಾಂಜಿಫೆರಾ ಇಂಡಿಕಾ, ಮ್ಯಾಂಜಿಫೆರಾ ಇಸ್ ಜೀನಸ್ ನೇಮ್, ಅ ಜೆನರಿಕ್ ನೇಮ್. ಸೊ ಎಮ್ ಇಸ್ ಇನ್ ಕ್ಯಾಪಿಟಲ್ ಲೆಟರ್ ಮತ್ತು ಸ್ಪೀಷಿಸ್ ನೇಮು ಸ್ಟಾರ್ಟ್ ಆಗಬೇಕಾದ್ರೆ ಸ್ಮಾಲ್ ಲೆಟರಲ್ಲಿ ಇರಬೇಕು. ಸೊ ಎರಡು ಸ್ಮಾಲ್ ಲೆಟರ್, ಈ ಸ್ಪೀಷಿಸಲ್ಲಿ ಇದು ಸ್ಮಾಲ್ ಲೆಟರಲ್ಲಿ ಇದೆ ಮತ್ತು ಜೆನರಿಕ್ ನೇಮಲ್ಲಿ ಎಮ್ಮು ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರಲ್ಲಿ ಇದೆ. ಆ್ಯಂಡ್ ದ ಲಾಸ್ಟ್ ರೂಲ್ ಇಸ್ ದಟ್ ಹೂಎವರ್ ದ ಆಥರ್ ಈಸ್, ಅಂದರೆ ಇದರಲ್ಲಿ ಲಿನಿಯಸ್, ಯಾರೆಲ್ಲ ಆಥರ್ ಈ ಇದನ್ನು ಕಂಡುಹಿಡಿತಾರೆ ಅಥವಾ ಬೈನಾಮಿಯಲ್ ನಾಮಿನ್ಕ್ಲೇಚರ್ನ ಕೊಡ್ತಾರೆ ಒಂದು ಪರ್ಟಿಕ್ಯುಲರ್ ಫ್ರೂಟ್ಗಾಗಲಿ ವೆಜಿಟಬಲ್ಗಾಗಲಿ ಪ್ಲಾಂಟ್ಗಾಗಲಿ, ಅವರ ನೇಮನ್ನು ಎಂಡಲ್ಲಿ ಅಬ್ರಿವೇಟೆಡ್ ಫಾರ್ಮಲ್ಲಿ ಬರಿತೀವಿ, ಈ ಥರ ಲಿನ್ ಆರ್ ಲಿನಿಯಸ್ ಅಂತ. ಸೊ ಹೀಗೆ ಬರೀತಾರೆ. ಆಥರ್ ನೇಮ್ ಇಸ್ ಯೂಶಲಿ ಅಬ್ರಿವೇಟೆಡ್ ಅಟ್ ದ ಎಂಡ್ ಆಫ್ ದ ಬೈನಾಮಿಯಲ್ ನೇಮ್. ಸೊ ದೀಸ್ ಆರ್ ದ ರೂಲ್ಸ್ ಆಫ್ ಬೈನಾಮಿಯಲ್ ನಾಮಿನ್ಕ್ಲೇಚರ್. Then the third step is classification. What is classification? ತುಂಬ ವಿಂಗಡಣೆ ಮಾಡೋದು ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ. ಎನಿಥಿಂಗ್ ವಿಚ್ ಇಸ್ ಗ್ರೂಪ್ಡ್ ಇಂಟು ಕನ್ವೀನಿಯಂಟ್ ಗ್ರೂಪ್ಸ್ ಅಲ್ವಾ, ಅದಕ್ಕೆ ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಕ್ಲಾಸಿಫಿಕೇಷನ್ ಇಸ್ ದ ಬೇಸಿಕ್ ಫಾರ್ ಟ್ಯಾಕ್ಸನಮಿ. ಓಕೆನಾ? ಸೊ ಕ್ಲಾಸಿಫಿಕೇಷನ್ ಅಂದರೆ ಏನು? ಇವಾಗ ನಾಯಿನ ನೀವು ಅನಿಮಲ್ ಅಂತ ಹೇಳ್ತೀರಾ ಅಥವಾ ಒಂದು ಬೆಕ್ಕನ್ನು ಅನಿಮಲ್ ಅಂತ ಹೇಳ್ತೀರಾ, ಯಾವುದೋ ಒಂದು ಕಾಗೆ ಅಥವಾ ಒಂದು ಪಾರಿವಾಳ ಹೋಗ್ತಾ ಇದ್ರೆ ಅದನ್ನು ಬರ್ಡ್ ಅಂತ ಹೇಳ್ತೀರಾ. ಇದೆಲ್ಲನೂ ಕ್ಲಾಸಿಫಿಕೇಷನ್ ಅಲ್ವಾ. ಕೆಲವಾರು ಕ್ಯಾರೆಕ್ಟರಿಸ್ಟಿಕ್ಸನ್ನು ನಿಮಗೆ ನೀವೇ ಹಾಕೊಂಡು ರೂಲ್ಸು ಅದನ್ನು ಆ ಗುಂಪು ಒಳಗಡೆ ಸೇರಿಸ್ತಿದ್ದೀರಾ. ಸೊ ದ್ಯಾಟ್ ಈಸ್ ಕಾಲ್ಡ್ ಅಸ್ ಕ್ಲಾಸಿಫಿಕೇಷನ್. ದೆನ್ ಟ್ಯಾಕ್ಸನಮಿ ಅಂತ ಬರೋದಾದರೆ ಇಟ್ಸ್ ಅ ಫಿನಾಮಿನನ್ ಆಫ್ ಗ್ರೂಪಿಂಗ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ಈಸಿಲಿ ಅಬ್ಸರ್ವಬಲ್ ಕ್ಯಾರೆಕ್ಟರ್ಸ್. ನಾನು ಹೇಳಿದೆ ಕ್ಲಾಸಿಫಿಕೇಷನ್ ಅಂದರೆ ಗ್ರೂಪಿಂಗ್ ಅಂತ. ಸೊ ಟ್ಯಾಕ್ಸನಮಿ ಅಂದರೆ ನಮಗೆ ಗೊತ್ತಿರೋಂತಹ ಒಂದು ಕೆಲವು ಕ್ಯಾರೆಕ್ಟರಿಸ್ಟಿಕ್ಸನ್ನು ತಗೊಂಡು ಆ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮನ್ನು ಆ ಗ್ರೂಪ್ ಅಂತ ಸೇರಿಸಿದಾಗ ಅದಕ್ಕೆ ಟ್ಯಾಕ್ಸನಮಿ ಅಂತ ಹೇಳ್ತೀವಿ. ಸೊ ಮಾಡರ್ನ್ ಟ್ಯಾಕ್ಸನಮಿಕ್ ಕ್ಲಾಸಿಫಿಕೇಷನ್ಸ್ ಹೇಗೆಲ್ಲ ಆಗುತ್ತೆ ಅಂದರೆ, ನಮ್ಮ ಎಕ್ಸ್ಟರ್ನಲ್ ಇಂಟರ್ನಲ್ ಸ್ಟ್ರಕ್ಚರ್ ಇರಬಹುದು, ಅದನ್ನು ಚೆಕ್ ಮಾಡ್ತಾರೆ. ಸೆಲ್ ಸ್ಟ್ರಕ್ಚರ್ನ ನೋಡಿ, ಲೈಕ್ ಪ್ರೊಕ್ಯಾರಿಯೋಟ್ ಯುಕ್ಯಾರಿಯೋಟ್ ಇರಬಹುದು. ದೆನ್ ಡೆವಲಪ್ಮೆಂಟ್ ಹೇಗಾಗತ್ತೆ ಅನ್ನೋದೆಲ್ಲ ಪ್ರಾಸೆಸನ್ನು ಕನ್ಸಿಡರ್ ಮಾಡಬಹುದು. ಈ ಥರ ಎಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿ ಅದನ್ನು ಈ ಥರ ಗ್ರೂಪ್ ಅಂತ ಸೇರಿಸ್ತಾರೆ ಇವಾಗ ಮಾಡರ್ನ್ ಟ್ಯಾಕ್ಸನಮಿಕ್ ಸ್ಟಡೀಸು. ದೆನ್ ವಾಟ್ ಆರ್ ದ ಬೇಸಿಕ್ ಸ್ಟೆಪ್ಸ್ ದಟ್ ಆರ್ ಟೇಕನ್ ಇನ್, ಹೇಗೆ ಪ್ರಾಸೆಸ್ ಟ್ಯಾಕ್ಸನಮಿ ಆಗುತ್ತೆ ಅಂತ ಹೇಳೋದಾದರೆ, ಇವಾಗ ಇಷ್ಟು ಹೇಳಿದೆ. ಫಸ್ಟ್ ಕ್ಯಾರೆಕ್ಟರೈಸೇಷನ್ ಮಾಡ್ತೀವಿ, ಆಮೇಲೆ ಐಡೆಂಟಿಫೈ ಮಾಡ್ತೀವಿ, ಆಮೇಲೆ ಅದನ್ನು ಕ್ಲಾಸಿಫೈ ಮಾಡಿ ಲಾಸ್ಟ್ಗೆ ನಾಮಿನ್ಕ್ಲೇಚರ್ ಮಾಡ್ತೀವಿ, ಒಂದು ನಾಮಕರಣ ಕೊಡ್ತೀವಿ ಅದಕ್ಕೆ. ಸೊ ದೀಸ್ ಆರ್ ದ ಬೇಸಿಕ್ ಸ್ಟೆಪ್ಸ್ ದಟ್ ಆರ್ ಟೇಕನ್ ಇನ್ ಟ್ಯಾಕ್ಸನಮಿ. ಸೊ ನಮ್ಮ ಅರ್ಲಿಯೆಸ್ಟ್ ಕ್ಲಾಸಿಫಿಕೇಷನ್ ಯಾವಾಗ ಆಯ್ತಪ್ಪ ಹಾಗಿದ್ರೆ ಅಂತ ಹಿಸ್ಟ್ರಿ ನೋಡೋದಾದರೆ, ತುಂಬ ಯಾವಾಗ ಮನುಷ್ಯರು ಇದ್ರೋ ಅಥವಾ ಈ ಭೂಮಿ ಮೇಲೆ ಬಂದರೋ ಆವಾಗಿಂದನೂ ಈ ಕ್ಲಾಸಿಫಿಕೇಷನ್ ಅನ್ನೋ ಪ್ರಾಸೆಸ್ಸು ಆಗ್ತಾನೇ ಇದೆ ಮಕ್ಕಳೇ. ಯಾಕೆ ಈ ಥರ ಹೇಗೆ ಅಂತ ಹೇಳೋದಾದರೆ, ನಮ್ಮ ಫುಡ್, ಕ್ಲೋದಿಂಗ್, ಶೆಲ್ಟರ್ ಎಲ್ಲದಕ್ಕೂ ಏನೇನೋ ಪ್ಲಾನ್ಸ್ ಬೇಕಿರಬಹುದು ಅಥವಾ ಇನ್ನೊಂದೇನೋ ಬೇಕಿರಬಹುದು. ಹಾಗೆ ಇದು ತಿನ್ನೋಂಥ ಪ್ಲಾನ್ಸು, ಈ ಥರ ಎಲ್ಲ ಅವರವರೇ ಕ್ಲಾಸಿಫಿಕೇಷನ್ ಮಾಡ್ಕೊಂಡಿರ್ತಾರೆ. ಸೊ ದ ಅರ್ಲಿಯೆಸ್ಟ್ ಕ್ಲಾಸಿಫಿಕೇಷನ್ ವಾಸ್ ದೇರ್, ಇಟ್ ಡೇಟ್ ಬ್ಯಾಕ್ ಟು ಹ್ಯೂಮನ್ ಆರಿಜಿನ್. ಓಕೆ, ಸೊ ಸಿಸ್ಟಮ್ಯಾಟಿಕ್ಸ್ ಅಂತ ಒಂದು ವರ್ಡ್ ನೋಡ್ತೀರಾ ಬಯಾಲಜಿ ಒಳಗಡೆ. ಸೊ ಇಟ್ ಹ್ಯಾಸ್ ಡಿರೈವ್ ಫ್ರಮ್ ಮೋಸ್ಟ್ ಆಫ್ ದ ಬಯಾಲಜಿಕಲ್ ವರ್ಡ್ಸ್ ನೀವು ಏನೆಲ್ಲ ನೋಡ್ತೀರಾ ಅದು ಲ್ಯಾಟಿನ್ ಮತ್ತು ಗ್ರೀಕ್ ವರ್ಡ್ಸ್ ಆಗಿರುತ್ತೆ. ಸೊ ಯಾಕಿರಬಹುದು ಓನ್ಲಿ ಲ್ಯಾಟಿನ್ ಆ್ಯಂಡ್ ಗ್ರೀಕ್ ವರ್ಡ್ಸ್ ಬರುತ್ತೆ?
ನನಗೆ ಕಮೆಂಟಲ್ಲಿ ಹೇಳಿ ಯಾರಾದರೂ ಗೊತ್ತಿದ್ದರೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ ಯಾಕೆ ಲ್ಯಾಟಿನ್ ಮತ್ತು ಗ್ರೀಕಲ್ಲೇ ಇರುತ್ತೆ ಅಂತ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ಐ ಟೆಲ್ ಯು. So, systematics has derived from this Latin word systema, which means systematic arrangement anta. So, just organisms inna adar relationships with other organisms basis mele hege arrange ಮಾಡ್ತೀರಾ ಅದಕ್ಕೆ systematics ಅಂತ ಹೇಳ್ತೀವಿ. systematic arrangement ಅಂತ ಅಷ್ಟೇ. So, Carolus Linnaeus book ಅಲ್ಲಿ ಅವರು ಅದರ ಹೆಸರನ್ನ systema naturae ಅಂತ ಇಟ್ಕೊಂಡಿರ್ತಾರೆ, because systematics is just arrangement. So, the last concept of this particular chapter is taxonomic categories, which is very important ಮಕ್ಕಳೇ. ನೀಟಿಗೆ ಇದನ್ನು ತಿರುಗಿಸಿ ಹಾಗೆ ಹೀಗೆ ಮಾಡಿ ಕ್ವೆಶನ್ಸನ್ನು ಕೇಳ್ತಾರೆ, ಬಟ್ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ತುಂಬ ಸಿಂಪಲ್ ಕ್ವೆಶನ್ಸ್ ಬರುತ್ತೆ, ವಿಚ್ ಇಸ್ ಆಫ್ 1 ಮಾರ್ಕ್ ಯೂಶಲಿ. ಸೊ ಇದು ನೀಟಿಗೆ ನಾನು ಕ್ಲಾಸಸ್ ಮಾಡುವಾಗ ಹೇಳ್ತೀನಿ, ಬಟ್ ಇಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಸೊ ವಾಟ್ ಈಸ್ ಟ್ಯಾಕ್ಸನಮಿಕ್ ಕ್ಯಾಟಗರೀಸ್? ಸೊ ಇಟ್ಸ್ ಜಸ್ಟ್ ದ ಹೈರಾರ್ಕಿ ಅಂದರೆ ಒಂದು ದೊಡ್ಡದ್ರಿಂದ ಸಣ್ಣದಾಗಿ ಆ ಥರ ಕ್ಲಾಸಿಫೈ ಮಾಡುವಂಥದ್ದಕ್ಕೆ ಟ್ಯಾಕ್ಸನಮಿಕ್ ಕೆಟಗರೈಸೇಷನ್ ಅಂತ ಕರಿತೀವಿ. ಸೊ ಟ್ಯಾಕ್ಸನಮಿಕ್ ಕೆಟಗರೀಸ್ ಯಾವ್ಯಾವುದಪ್ಪ ಅಂದರೆ ಇದೆ ಕಿಂಗ್ಡಮ್, ಫೈಲಮ್, ಇದೆಲ್ಲಾನು ಟ್ಯಾಕ್ಸನಮಿಕ್ ಕೆಟಗರಿ. Phenomenon of grouping of organisms according to its hierarchy is called as taxonomic categorization. So hierarchy ಮತ್ತು ಸ್ಟೆಪ್ಸ್ ಅಲ್ಲಿ each step ಎಷ್ಟೊಂದು ಸ್ಟೆಪ್ಸ್ ಇರುತ್ತೆ, ಆ ಸ್ಟೆಪ್ಪಲ್ಲಿ ಈಚ್ ಸ್ಟೆಪ್ಪನ್ನು ನಾವು ರ್ಯಾಂಕ್ ಆರ್ ಕೆಟಗರಿ ಅಂತ ಹೇಳ್ತೀವಿ. ಅದನ್ನು ಟ್ಯಾಕ್ಸನಮಿಕ್ ಕೆಟಗರಿ ಅಂತಲೂ ಕರಿತೀವಿ. That is what taxonomic category is. So each category is the unit of classification and it is called as taxon. Plural is taxa. So ಅದಕ್ಕೆ taxon ಅಂತ ಕರಿತೀವಿ. ಸೊ ಯಾವುದೆಲ್ಲ ಟ್ಯಾಕ್ಸಾ ಇದೆ ಅಥವಾ ಟ್ಯಾಕ್ಸಾನ್ ಇದೆ ಅಂತ ಹೇಳೋದಾದರೆ, ನಿಮಗೆ ಕಿಂಗ್ಡಮ್, ಫೈಲಮ್ ಆರ್ ಡಿವಿಷನ್. ಸೊ ಡಿವಿಷನ್ ಅನ್ನೋದು ಪ್ಲಾಂಟ್ಗೆ ಬರುವಂಥದ್ದು, ನಿಮ್ಮ ಕಿಂಗ್ಡಮ್ ಅನ್ನೋದು ಅನಿಮಲ್ಗೆ ಬರುವಂಥದ್ದು. ಸೊ ಫೈಲಮ್ ಆರ್ ಡಿವಿಷನ್, ದೆನ್ ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಆ್ಯಂಡ್ ಸ್ಪೀಷಸ್. ಸೊ ಇದೆಲ್ಲಾನು ಇಂಟರ್ ಕನೆಕ್ಟೆಡ್ ಮಕ್ಕಳೇ. ಬಟ್ ಕಿಂಗ್ಡಮ್ ಇಸ್ ದ ಲಾರ್ಜೆಸ್ಟ್ ಕೆಟಗರಿ. ನಾನು ಹೇಳಿದೆ ಹೈರಾರ್ಕಿ ಇದೆ ಅಂತ ಅಲ್ವಾ. ಹೈರಾರ್ಕಿ ಅಂದರೆ ಏನು ಅಂತ ಡೌಟ್ ಬರೋದಾದರೆ, ಇವಾಗ ಒಂದು ಇನ್ಸ್ಟಿಟ್ಯೂಷನ್ ತೊಗೊಳ್ಳೋದಾದರೆ ಅಲ್ಲಿ ಎಲ್ಲ ಥರದ ಹೈರಾರ್ಕಿಯಲ್ಲೂ ಕೆಲಸ ಮಾಡ್ತಾರೆ ಅಲ್ವಾ. ನಿಮ್ಮ ಕಾಲೇಜೇ ತೊಗೊಳ್ಳಿ, ಅಲ್ಲಿ ಪ್ರಿನ್ಸಿಪಾಲ್ ಇಸ್ ದ ಹೈಯೆಸ್ಟ್ ಅಲ್ವಾ, ಇಸ್ ದ ಹೈಯೆಸ್ಟ್ ರ್ಯಾಂಕ್ ಹೈರಾರ್ಕಿ ಲೆವೆಲಲ್ಲಿ ಹೋಗೋದಾದರೆ. ನೆಕ್ಸ್ಟ್ ಯುವರ್ HOD ವಿಲ್ ಕಮ್, ಒಂದು ಸಬ್ಜೆಕ್ಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬರ್ತಾರೆ. ಅದ್ರ ಕೆಳಗಡೆ ಎಷ್ಟೊಂದು ಲೆಕ್ಚರರ್ಸ್ ಇರ್ತಾರೆ, ಅದ್ರ ಕೆಳಗಡೆ ಇನ್ನು ಎಷ್ಟೊಂದು ಜನ ನಿಮ್ಮ ಲ್ಯಾಬ್ ಅಟೆಂಡರ್ಸ್ ಇರ್ಬೋದು, ಈ ಥರದವ್ರು ಬರ್ತಾರೆ. ಆಮೇಲೆ ಸ್ಟೂಡೆಂಟ್ಸ್ ಅದ ಸ್ಮಾಲೆಸ್ಟಲ್ಲಿ, ವಿತ್ ದ ಲಾರ್ಜೆಸ್ಟ್ ಯಾರು ನಿಮ್ಮ ಪ್ರಿನ್ಸಿಪಾಲ್ ಇರ್ತಾರೆ. ಸೊ ದಿಸ್ ಇಸ್ ದ ಹೈರಾರ್ಕಿ. ಸೊ ಇಲ್ಲಿ ಕಿಂಗ್ಡಮ್ ಬಂದು ನಿಮ್ಮ ಲಾರ್ಜೆಸ್ಟ್ ಕೆಟಗರಿ, ಸ್ಪೀಷೀಸ್ ಬಂದು ಲೋಯೆಸ್ಟ್ ಕೆಟಗರಿ. ಸೊ ದೇರ್ ಆರ್ 7 hierarchy or taxa, sorry, not hierarchy, 7 taxa. ಸೊ ವಾಟ್ ಈಸ್ ಲಿನಿಯನ್ ಹೈರಾರ್ಕಿ? ಸೊ ಈ ಟ್ಯಾಕ್ಸನಮಿನ ಫಸ್ಟು ಕೊಟ್ಟಿದ್ದೆ ಅವರು, ಮತ್ತು ಅರೇಂಜ್ಮೆಂಟ್ಸನ್ನು ಹೇಳ್ಕೊಟ್ಟಿದ್ದೆ ಅವರು ಫಸ್ಟು. ಸೊ ದಟ್ಸ್ ವೈ ಇಟ್ ಇಸ್ ನೇಮ್ಡ್ ಆಫ್ಟರ್ ಕರೋಲಸ್ ಲೀನಿಯಸ್ ಬೇಸಿಕಲಿ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಲಿನಿಯನ್ ಹೈರಾರ್ಕಿ. ಸೊ ವಾಟ್ ಈಸ್ ಲಿನಿಯನ್ ಹೈರಾರ್ಕಿ? ಇಟ್ ಇಸ್ ದ ಗ್ರೂಪಿಂಗ್ ಆಫ್ ಆರ್ಗನಿಸಮ್ಸ್ ಫ್ರಮ್ ಬ್ರಾಡ್ ಗ್ರೂಪಿಂಗ್ ಟು ನ್ಯಾರೋ ಗ್ರೂಪಿಂಗ್. ಸೊ ವಾಟ್ ಇಸ್ ಬ್ರಾಡ್ ಹಿಯರ್? ಸ್ಪೀಷಸ್ಸು ಕೆಳಗಡೆ ಬರುತ್ತೆ. ದಿಸ್ ಇಸ್ ಬ್ರಾಡ್. ಯಾಕೆ ಬ್ರಾಡ್ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ದ ಗ್ರೂಪಿಂಗ್ ಆಫ್ ಆರ್ಗನಿಸಮ್ಸ್ ಫ್ರಮ್ ಬ್ರಾಡ್ ಗ್ರೂಪಿಂಗ್ ಟು ನ್ಯಾರೋ ಗ್ರೂಪಿಂಗ್ ಇಸ್ ಕಾಲ್ಡ್ ಆಸ್ ಲಿನಿಯನ್ ಹೈರಾರ್ಕಿ. ಸೊ ಇಲ್ಲಿ ನಾನು ಬರೆದಿದ್ದೀನಿ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ಕ್ರೀಸಸ್ ಅಂತ. ಯಾಕೆ ಅಂದರೆ, ಸೊ ಯಾವಾಗಲೂ ಇದು ಸ್ಪೀಷಸಿಂದ ಸ್ಟಾರ್ಟ್ ಆಗುತ್ತೆ, ಸ್ಪೀಷಸಿಂದ ಕಿಂಗ್ಡಮಿಗೆ ಹೋಗುತ್ತೆ. ಸೊ ಸ್ಪೀಷಸಿಂದ ಕಿಂಗ್ಡಮಿಗೆ ಹೋಗುವಾಗ ಸಿಮಿಲಾರಿಟೀಸ್, ಈಗ ಯಾವುದೋ ಒಂದು ಹೇಗೆ ಅಂತ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಮಕ್ಕಳೇ ಇದಕ್ಕೆ. ಸೊ ಸ್ಪೀಷಸಿಂದ ಕಿಂಗ್ಡಮಿಗೆ ಹೋಗಬೇಕಾದ್ರೆ ಸಿಮಿಲಾರಿಟೀಸ್ ಬಿಟ್ವೀನ್ ದ ಇಂಡಿವಿಜುವಲ್ ಆರ್ಗನಿಸಮ್ಸ್ ವಿಲ್ ಯೂಶಲಿ ಡಿಕ್ರೀಸ್, ವೆರಾಸ್ ಫ್ರಮ್ ಕಿಂಗ್ಡಮ್ ಟು ಸ್ಪೀಷೀಸ್ ದ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ಕ್ರೀಸಸ್. ಹೇಗೆ ಅಂತ ಮತ್ತೆ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಯಾವುದು ಹಾಗಿದ್ರೆ ಸ್ಪೀಷೀಸ್. ಸೊ ಇಟ್ ಶುಡ್ ನಾಟ್ ಸ್ಟಾರ್ಟ್ ಫ್ರಮ್ ಕಿಂಗ್ಡಮ್ ಮಕ್ಕಳೇ, ದೋ ಇಟ್ ಇಸ್ ದ ಹೈಯೆಸ್ಟ್ ಕೆಟಗರಿ. ಫಸ್ಟ್ ದ ಬೇಸಿಕ್ ಯೂನಿಟ್ ಆಫ್ ಟ್ಯಾಕ್ಸನಮಿ ಯಾವುದು, ಬೇಸ್ ಯಾವುದು ಟ್ಯಾಕ್ಸನಮಿಯಲ್ಲಿ ಅಂದರೆ ಸ್ಪೀಷೀಸ್. So what is species? It's a group of individual organisms with fundamental similarities ಅಂತ ಹೇಳ್ತೀವಿ. ಸೊ ಇದೇ ಚಾಪ್ಟ್ರಲ್ಲಿ ನಿಮಗೆ ಅರ್ನ್ಸ್ಟ್ ಮೇಯರ್ ಅವ್ರ ಬಗ್ಗೆ ಒಂದಿದೆ, ಒಂದು ಇಂಟ್ರೊಡಕ್ಷನ್. ಸೊ ಅವರ ಇದರಲ್ಲಿ ನೋಡೋದಾದರೆ ನಿಮಗೆ ಮೇಯರ್ ವಾಸ್ ದ ಫಸ್ಟ್ ಒನ್ ಟು ಗಿವ್ ದ ಡೆಫಿನಿಷನ್ ಆಫ್ ಬಯಾಲಜಿಕಲ್ ಸ್ಪೀಷೀಸ್ ಅಂತ ಇದೆ ಅಲ್ವಾ. ಹಿ ವಾಸ್ ದ ಫಸ್ಟ್ ಒನ್ ಟು ಗಿವ್ ದ ಡೆಫಿನಿಷನ್ ಆಫ್ ಬಯಾಲಜಿಕಲ್ ಸ್ಪೀಷೀಸ್. ಸೊ ಬಯಾಲಜಿಕಲ್ ಸ್ಪೀಷೀಸ್ದು ಡೆಫಿನಿಷನ್ನ ಕೊಟ್ಟಿದ್ದು ಮೇಯರ್. Who is that? Ernst Mayr. Ernst Mayr was the person to give. So what is the species definition according to Mayr? It's a group of morphologically similar organisms which can interbreed to produce fertile offsprings.
ಸೊ ವಾಟ್ ಈಸ್ ಮಾರ್ಫೊಲಾಜಿಕಲಿ ಸಿಮಿಲರ್ ಅಂದರೆ ಮಾರ್ಫಾಲಜಿ ಅಂದರೆ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನೋಡಿದ ತಕ್ಷಣವೇ ಯಾವ್ಯಾವುದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡ್ಬೋದು, ಅದನ್ನು ಮಾರ್ಫೊಲಾಜಿಕಲ್ ಕ್ಯಾರೆಕ್ಟರ್ಸ್ ಅಂತೀವಿ. ಸೊ ಮಾರ್ಫೊಲಾಜಿಕಲಿ ಒಂದೇ ಥರ ಇರುವಂಥ ಆರ್ಗ್ಯಾನಿಸಮ್ಸು ವೆನ್ ದೆ ಇಂಟರ್ಬ್ರೀಡ್ ಅಂದರೆ ವೆನ್ ದೆ ಮೇಟ್. ಸೊ ವೆನ್ ದೆ ಮೇಟ್ ದೆ ಶುಡ್ ಪ್ರೊಡ್ಯೂಸ್ ಅ ಫರ್ಟೈಲ್ ಆಫ್ ಸ್ಪ್ರಿಂಗ್. ಫರ್ಟೈಲ್ ಅಂದರೆ ಯಾವುದೆಲ್ಲ ಪ್ರೋಜನೆ ಬರುತ್ತೆ ಅದು ನೆಕ್ಸ್ಟ್ ಆರ್ಗ್ಯಾನಿಸಮನ್ನು ಪ್ರೊಡ್ಯೂಸ್ ಮಾಡಬೇಕು, it should reproduce. So it is called as species. So it's a group of morphologically similar organism which can interbreed to produce fertile offspring. So ಇವಾಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಮ್ಯೂಲ್ ಬಗ್ಗೆ ಮಾತಾಡಿದೆ. ಮ್ಯೂಲ್ ಅಂದರೆ ಏನು, ಮೇಲ್ ಡಾಂಕಿ ಆ್ಯಂಡ್ ಫೀಮೇಲ್ ಹಾರ್ಸ್ ಅಂತ ಹೇಳಿದೆ. ಸೊ ಮ್ಯೂಲನ್ನು ವಿಲ್ ನಾಟ್ ಕಾಲ್ ಇಟ್ ಅ ಸ್ಪೀಷೀಸ್ ಬಿಕಾಸ್ ಇಟ್ ಇಸ್ ಹೇಗಾಯ್ತದು ಮಾರ್ಫೊಲಾಜಿಕಲಿ ಡಿಸಿಮಿಲರ್ ಆರ್ಗ್ಯಾನಿಸಮ್ಸು ಇಂಟರ್ಬ್ರೀಡ್ ಆಗಿ ಬಂದಿರುವಂಥ ಸ್ಪೀಷೀಸು. ಫಸ್ಟ್ ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ದ ಮ್ಯೂಲ್ ಈಸ್ ನಾಟ್ ಏಬಲ್ ಟು give birth to its young one, right? So that's why mule is not a biological species. Then distinct morphological differences ಇರುತ್ತೆ ಇದರಲ್ಲಿ ಸ್ಪೀಷೀಸ್ ಅಲ್ಲಿ ಬಂದು. ಸೊ ದೆನ್ ಎಕ್ಸಾಂಪಲ್ ಫಾರ್ ಸ್ಪೀಷೀಸ್ ಅಂದರೆ ಏನು ಹಾಗಿದ್ರೆ ಅಂತ ಹೇಳೋದಾದರೆ, ಒಂದು ಬಯೋಲಾಜಿಕಲ್ ನೇಮಲ್ಲಿ ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಅಂತ ತಗೊಂಡಾಗ ಮ್ಯಾಂಜಿಫೆರಾ ಇಂಡಿಕಾ ಇಸ್ ಮ್ಯಾಂಗೋ, ರೈಟ್? ಸೊ ಮ್ಯಾಂಗೋ ಅಂತ ತಗೊಂಡಾಗ ಇಲ್ಲಿ ಇಂಡಿಕಾ ಇಸ್ ದ ಸ್ಪೀಷೀಸ್ ನೇಮ್. ಸೊ ಒಂದು ಜೀನಸ್ಸಲ್ಲಿ ಎಷ್ಟಾದರೂ ಸ್ಪೀಷೀಸ್ ಇರಬಹುದು ಮಕ್ಕಳೇ. ಸೊ ಹಿಯರ್ ಇನ್ ಮ್ಯಾಂಜಿಫೆರಾ ಇಂಡಿಕಾ ಇಟ್ ಇಸ್ ದ ಸ್ಪೀಷೀಸ್ ನೇಮ್. ದೆನ್ ಪ್ಯಾಂಥೆರಾ ಲಿಯೋ ಇಸ್ ಯುವರ್ ಲಯನ್. ಸೊ ಈ ಚಾಪ್ಟರಲ್ಲಿ ನಿಮಗೆ ಕೆಲವು ಬಯೋಲಾಜಿಕಲ್ ನೇಮ್ಸ್ ಬರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ, ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಪ್ಯಾಂಥೆರಾ ಲಿಯೋ ಇಸ್ ಲಯನ್. ಸೊ ಇನ್ ದಿಸ್ ಜೀನಸ್ ಪ್ಯಾಂಥೆರಾ ದೇರ್ ಆರ್ ಅದರ್ ಸ್ಪೀಷೀಸ್ ಆಲ್ಸೋ. ಪ್ಯಾಂಥೆರಾ ಟೈಗ್ರಿಸ್ ಇಸ್ ಅ ಸ್ಪೀಷೀಸ್. Pardus is a species. Pardus is a species here. Okay. So Panthera tigris ಅಂದ್ರೆ ಏನು, ಟೈಗರ್. ಪ್ಯಾಂಥೆರಾ ಪ್ಯಾಡಿಸ್ ಅಂದರೆ ಏನು, ಲೆಪರ್ಡ್ ಅಲ್ವಾ? ಸೊ ದೀಸ್ ಆರ್ ದ ಅದರ್ ಸ್ಪೀಷೀಸ್ ದಟ್ ಆರ್ ಪ್ರೆಸೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಜೀನಸ್. ದೆನ್ ಸೊಲಾನಮ್ ನೀಗ್ರಮ್ ಅಂದರೆ ನಿಮ್ಮ ಬ್ಲ್ಯಾಕ್ ನೈಟ್ ಶೇಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸೊಲಾನಮ್ ಜೀನಸ್ ನೇಮು ಮತ್ತು ನೀಗ್ರಮ್ ಬಂದು ನಿಮ್ಮ ಸ್ಪೀಷೀಸ್ ನೇಮು. ಸೊ ಹಾಗೆಯೇ ಇನ್ನು ಕೆಲವು ಸ್ಪೀಷೀಸ್ ಇದೆ, ಮೆಲಾಂಗೆನಾ ಆ್ಯಂಡ್ ಟ್ಯೂಬೆರೋಸಮ್. So Melongena and tuberosum. Tuberosum is your potato. So all these are different species of this particular genus. So onde genus alli estadru species irbahudu. So very this thing is Homo sapien. Very common example is Homo sapien, which is human. ಈಗ ಸದ್ಯಕ್ಕೆ ನಾವು ಒಬ್ಬರೇ ಸ್ಪೀಷೀಸ್ ಇರೋದು ಇದರಲ್ಲಿ, ಬಟ್ ಹಿಂದೆ ಎಷ್ಟೊಂದು ಜನ ಇದ್ದರು. ಹೋಮೋ ಎರೆಕ್ಟರ್ಸ್ ಈ ಥರ ಎಲ್ಲ ಬರುತ್ತೆ. ಸೊ ಇಟ್ ವಾಸ್ ಎರಾಡಿಕೇಟ್. ಇವಾಗ ಯಾರೂ ಇಲ್ಲ. ನಮ್ಮ ಸ್ಪೀಷೀಸು, ನಮ್ಮ ಹೋಮೋ ಜೊತೆ ಇದ್ದಿದ್ದಂತಹ ಸ್ಪೀಷೀಸ್ ಎಷ್ಟೊಂದು ಅವಾಗಲೇ ಇವಾಗ ಎಕ್ಸ್ಟಿಂಟ್ ಆಗಿಬಿಟ್ಟಿದ್ದೀವಿ. ಸೊ ಸೆಪಿಯನ್ಸ್ ಆರ್ ದ ಓನ್ಲಿ ಒನ್ ವಿಚ್ ಆರ್ ಪ್ರೆಸೆಂಟ್ ರೈಟ್ ನೌ. ಸೊ ದಿಸ್ ಇಸ್ ಅಬೌಟ್ ಸ್ಪೀಷೀಸ್. ದೆನ್ ವಾಟ್ ಇಸ್ ಜೀನಸ್? ಜೀನಸ್ ಇಸ್ ಜಸ್ಟ್ ಅ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಷೀಸ್. ಇವಾಗ ಎಕ್ಸಾಂಪಲ್ ನಾನು ಕೊಟ್ಟರೆ ಪ್ಯಾಂಥೆರಾ ಲಿಯೋ. ಸೊ ಲಯನ್, ಲೆಪರ್ಡ್, ಟೈಗರ್ ಇದಕ್ಕೆಲ್ಲ ಎಷ್ಟೊಂದು ಸಿಮಿಲಾರಿಟೀಸ್ ಇದೆ ಅಲ್ವಾ ನಿಮಗೆ ನೋಡಿದ್ರೆ. ಸೊ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಷೀಸ್ ಎಲ್ಲನೂ ಸೇರಿಸಿ ಪ್ಯಾಂಥೆರಾ ಅನ್ನೋ ಒಂದು ಜೀನಸ್ ಒಳಗಡೆ ಹಾಕಿದ್ದೀವಿ. ಹಾಗೆ ಫೀಲಿಸ್ ಅಂದರೆ ಏನು, ನಿಮ್ಮ ಫೀಲಿಸ್ ಡೊಮೆಸ್ಟಿಕಾ. ವಾಟ್ ಇಸ್ ಫೀಲಿಸ್ ಡೊಮೆಸ್ಟಿಕಾ? ಪ್ಲೀಸ್ ಕಮೆಂಟ್. ಫೀಲಿಸ್ ಡೊಮೆಸ್ಟಿಕಾ ಕೇಳಿರ್ತೀರಾ, ತುಂಬ ಎಷ್ಟೊಂದು ಜನಕ್ಕೆ ಫೇವ್ರೇಟ್ ಇದು. ಸೊ ಫೀಲಿಸ್ ಡೊಮೆಸ್ಟಿಕಾ, ಹಿಯರ್ ಫೀಲಿಸ್ ಇಸ್ ದ ಜೀನಸ್. ಓಕೆ. ಸೊ ದೆನ್ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಷೀಸ್ ಆರ್ ಕಾಲ್ಡ್ ಆಸ್ ಜೀನಸ್. ಜೀನಸ್ ಅನ್ನೋ ಒಂದು ಗ್ರೂಪಲ್ಲಿ ಅದನ್ನು ಹಾಕಿರ್ತೀವಿ. ದಟ್ ಈಸ್ ಒನ್ ಟ್ಯಾಕ್ಸಾ. Then what is family? Group of closely related genera are put together into one family. So Solanum, Datura and Petunia ಇದನ್ನೆಲ್ಲಾನು ಸೊಲನೇಸೆ ಅನ್ನೋಂಥ ಒಂದು ಫ್ಯಾಮಿಲಿಯಲ್ಲಿ ಹಾಕಿರ್ತೀವಿ. ಎಲ್ಲಿ? ಪ್ಲಾಂಟಲ್ಲಿ. ನಿಮ್ಮ ಪ್ಯಾಂಥೆರಾ ಲಿಯೋ ಇರಬಹುದು, ಪ್ಯಾಡಸ್ ಇರಬಹುದು, ಟೈಗರ್ಸ್ ಇರಬಹುದು, ಇದೆಲ್ಲ ಬರೋಂಥದ್ದು. ಜೊತೆಗೆ ನಿಮ್ಮ ಫೀಲಿಸ್ ಡೊಮೆಸ್ಟಿಕಾ ಏನೇನೆಲ್ಲ ಬರುತ್ತೆ ಅದೆಲ್ಲ ಸೇರಿಸ್ಬಿಟ್ಟು ಫಿಲಿಡೆ ಅನ್ನೋಂಥ ಒಂದು ಗ್ರೂಪಲ್ಲಿ ಹಾಕಿರ್ತೀವಿ. ನಿಮ್ಮ ಕ್ಯಾನಿಡೆ ಗ್ರೂಪಲ್ಲಿ ಒಂದು ಫೇಮಸ್ ಆ್ಯನಿಮಲ್ ಬರುತ್ತೆ, ಎಲ್ಲರಿಗೂ ಫೇವ್ರೇಟ್. ಅದು ಯಾವುದಂತ ಕಮೆಂಟ್ ಮಾಡಿ ನನಗೆ. ಸೊ ಕ್ಯಾನಿಡೆ ಆ್ಯಂಡ್ ಫಿಲಿಡೆ ಆರ್ ಡಿಫ್ರೆಂಟ್ ಫ್ಯಾಮಿಲಿ. ಸೊ ನೀವು ಇಲ್ಲಿ ಒಂದು ಗಮನಿಸಬಹುದು, ಫ್ಯಾಮಿಲಿಯಲ್ಲಿ ACE ಆರ್ AE ಅನ್ನೋದು ಯೂಶಲಿ ರಿಪೀಟ್ ಆಗ್ತಾ ಇದೆ. ಸೊ ಯೂಶಲಿ ಫ್ಯಾಮಿಲಿಯಲ್ಲಿ ಈ ಸಫಿಕ್ಸ್ ಇರುತ್ತೆ. ಸೊ ಇಟ್ ಇಸ್ ಅ well-known thing. Then coming to order is a group of closely related family. Okay, so here order and other higher categories ಅಲ್ಲಿ ಯೂಶಲಿ ಅಗ್ರಿಗೇಟ್ಸ್ ಆಫ್ ಕ್ಯಾರೆಕ್ಟರ್ಸ್ ಇರುತ್ತೆ. ಅಂದರೆ ಹೇಗೆ ಸೊಲನೇಸೆ ಮತ್ತು ಕನ್ವಲ್ಯೂಸೆ ಎಲ್ಲ ಸೇರಿಕೊಂಡು ಪಾಲಿಮೊನೇಲ್ಸ್ ಅನ್ನೋಂಥ ಒಂದು ಆರ್ಡರಲ್ಲಿ ಹಾಕಿದ್ದೀವಿ. ದೆನ್ ಫೆಲಿಡೆ, ಕೆನಿಡೆ ಇದೆಲ್ಲ ಸೇರಿಸ್ಬಿಟ್ಟು ಕಾರ್ನಿಯೋರಾ ಅಂತ ಒಂದು ಗ್ರೂಪಲ್ಲಿ ಹಾಕಿರ್ತೀವಿ. ಸೊ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಫ್ಯಾಮಿಲಿನ ಸೇರಿಸ್ಬಿಟ್ಟು ಒಂದು ಆರ್ಡರ್ಗೆ ಹಾಕಿರ್ತಾರೆ.
Then what is class? They are related orders. It's just related orders. What is it? Order Primata, which includes monkey, gibbon, gorilla, ನಾವು ಎಲ್ಲ ಸೇರ್ಕೊಂಡು ಇಲ್ಲಿ ಪ್ರಿಮೇಟಾ ಅಂತ ಬರ್ತೀವಿ. ಆರ್ಡರ್ ಕಾರ್ನಿವೋರಾದಲ್ಲಿ ನಿಮ್ಮ ಕ್ಯಾಟ್, ಡಾಗ್, ಟೈಗರ್ ಇದೆಲ್ಲ ಸೇರಿಕೊಂಡು ಎಲ್ಲ ಎರಡೂ ಆರ್ಡರು ಸೇರಿ ಮೆಮೇಲಿಯಾ ಅಂತ ಬರುತ್ತೆ. ಸೊ ಮೆಮೇಲಿಯಾ ಅಂದರೆ ಮ್ಯಾಮಲ್ಸ್. ಸೊ ಕ್ಲಾಸ್, ಇಟ್ಸ್ ಅ ಕ್ಲಾಸ್. ಸೊ ವಾಟ್ ಈಸ್ ಮ್ಯಾಮಲ್ಸ್? ಇಟ್ ಹ್ಯಾಸ್ ಸರ್ಟನ್ ಫೀಚರ್ಸ್ ಲೈಕ್ ಇಟ್ ಶುಡ್ ಹ್ಯಾವ್ ಮೆಮರಿ, ಗ್ಲ್ಯಾನ್, ಇಟ್ ಶುಡ್ ಗಿವ್ ಬರ್ತ್ಸ್ ಟು ಇಟ್ಸ್ ಯಂಗ್ ಒನ್, ಈ ಥರ ಎಲ್ಲ ಇರುತ್ತೆ. ಸೊ ಇದೆಲ್ಲನೂ ಸೇರಿಸ್ಬಿಟ್ಟು ಮೆಮೇಲಿಯಾ ಅಂತ ಒಂದು ಗ್ರೂಪಲ್ಲಿ ಕ್ಲಾಸಲ್ಲಿ ಹಾಕಿರ್ತೀವಿ. ದೆನ್ ಕಮಿಂಗ್ ಟು ಫೈಲಮ್ ಆರ್ ಡಿವಿಷನ್, ನಾನು ಹೇಳಿದೆ ಫೈಲಮ್ ನಿಮ್ಮ ಅನಿಮಲ್ಸಿಗೆ ಬರುತ್ತೆ, ವೆರಾಸ್ ಯುವರ್ ಡಿವಿಷನ್ ವಿಲ್ ಕಮ್ ಟು ಓನ್ಲಿ ಪ್ಲಾಂಟ್ಸ್. ಸೊ ಇಲ್ಲಿ 6 ಫೈಲಮ್ ವೆರಿ ಫೇಮಸ್. ಇದನ್ನ ಸ್ಕೂಲಲ್ಲೂ ಕಲ್ತಿರ್ತೀರಾ ನೀವು ಯೂಶಲಿ. ಸೊ ಪೀಸಸ್ ಆರ್ ಫಿಶ್, ದೆನ್ ಯುವರ್ ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಆರ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಸೊ ಆಲ್ ದೀಸ್ ಆರ್ ಫೈಲಮ್. ಸೊ ಎಲ್ಲಾನು ಸೇರಿಸಿ ಫೈಲಮ್ ಕಾರ್ಡೇಟಾ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ದ ಫೈಲಮ್ ಕಾರ್ಡೇಟಾ ಶುಡ್ ಪೊಸೆಸ್ ಅಂದರೆ ಪ್ರೆಸೆನ್ಸ್ ಆಫ್ ಡಾರ್ಸಲ್ ಹ್ಯಾಲೋ ನ್ಯೂರಲ್ ಟ್ಯೂಬ್, ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್, ಇದೆಲ್ಲ ಏನು ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ ಅನಿಮಲ್ ಕಿಂಗ್ಡಮ್ ಓದಬೇಕಾದ್ರೆ. ಸೊ ಆಲ್ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾರ್ಡೇಟಾ. ಕನ್ಫ್ಯೂಸ್ ಮಾಡ್ಕೊಡ್ಬೇಡಿ, ಇಲ್ಲಿ ಬರೀ ಜಸ್ಟ್ ಏನೇನು ಗ್ರೂಪ್ ಅಂತ ನೋಡ್ಕೊಳ್ಳಿ. ಇನ್ ಡೆಪ್ತ್, ಇನ್ ಡೀಟೇಲ್ ಎಲ್ಲ ಮುಂದೆ ಓದ್ತೀರಾ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ ನೀಟ್. So just study. Then phylum or division. So division plants ಅಲ್ಲಿ ಬರುತ್ತೆ. Then last is your kingdom. So all animals, ಎಲ್ಲ ಥರದ ಅನಿಮಲ್ಸನ್ನು ಕಿಂಗ್ಡಮ್ ಅನಿಮೇಲಿಯಾದಲ್ಲಿ ಹಾಕ್ತೀವಿ ಆ್ಯಂಡ್ ಎಲ್ಲ ಥರ ಪ್ಲಾಂಟ್ಸನ್ನು ಕಿಂಗ್ಡಮ್ ಪ್ಲಾಂಟೇಲಿ ಹಾಕ್ತೀವಿ. ಹಾಗಿದ್ರೆ ಎರಡೇ ಕಿಂಗ್ಡಮ್ಮ ಇರೋದು ಅಂತ ಕೇಳಿದ್ರೆ ನೋ, ಇಟ್ಸ್ ನಾಟ್ ಜಸ್ಟ್ ಓನ್ಲಿ 2 ಕಿಂಗ್ಡಮ್. ಇವಾಗ ಇದು ಇನ್ನು ಇವಾಲ್ವ್ ಆಗಿ ಹೊಸ ಥರದ್ದು ಇನ್ನು ಕಿಂಗ್ಡಮ್ಸನ್ನು ಆ್ಯಡ್ ಮಾಡಿದ್ದಾರೆ. ಇದು 2 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನಲ್ಲಿ ನಿಮ್ಗೆ ಎರಡೇ ಕಿಂಗ್ಡಮ್ ಇರೋದು. ಇವಾಗ 5 ಕಿಂಗ್ಡಮ್ ಬಂದಿದೆ, ಆಮೇಲೆ ಇನ್ನೂ ಬಂದಿದೆ. ಅದನ್ನು ನೆಕ್ಸ್ಟ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರಲ್ಲಿ ನಾವು ಇನ್ ಡೀಟೇಲ್ ಆಗಿ ಹೇಗೆ 5 ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಷನನ್ನು ಮಾಡಿದ್ರು. ಇಟ್ಸ್ ವೆರಿ ಬ್ಯೂಟಿಫುಲ್ ಮಕ್ಕಳೇ, ಅದನ್ನು ಓದೋಣ. ಸೊ ಕಮಿಂಗ್ ಟು ಒನ್ ಲಾಸ್ಟ್ ಎಕ್ಸಾಂಪಲ್, ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಎಕ್ಸಾಂಪಲ್ಲು. ಸೊ ಕೆಲವು ಆರ್ಗ್ಯಾನಿಸಮ್ಸ್ದು ಸಿಸ್ಟಮ್ಯಾಟಿಕ್ ಕ್ಲಾಸಿಫಿಕೇಷನ್ ಹೇಗೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾನ್ಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವಾಗಲೂ ಬರ್ಕೊಂಡು ಬರಬೇಕಾದ್ರೆ ಯೂಶ್ವಲಿ ವಿಲ್ ಗೋ ಫ್ರಮ್ ಹೈಯರ್. ಇಲ್ಲಿ ಇಲ್ಲಿ ಜೀನಸ್ನಿಂದ ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ಹೀಗೆ ಹೋಗೋಣ. ಸೊ ಹೋಮೋ ಆ್ಯಂಡ್ ಸೆಪಿಯನ್ ಇಸ್ ದ ಸ್ಪೀಷೀಸ್ ಆಫ್ ಕೋರ್ಸ್. ದ ಹೋಮೋ ಇಸ್ ದ ಜೀನಸ್, Hominidae is the family, Primata is the order, as I said, Mammalia, Chordata, right? For your housefly, it will start from Musca domestica, okay? This is the scientific name for that. Then Musca is the genus, Muscidae is the family, Diptera is the order, Insecta is class, Arthropoda is the phylum or division. ಇನ್ ಡೀಟೇಲ್ ಇದೆಲ್ಲ ಓದ್ತೀರಾ. ಆರ್ಥ್ರೋಪೋಡ ಅಂದರೆ ಏನು, ಕಾರ್ಡೇಟಾ ಅಂದರೆ ಏನು, ಎಲ್ಲ ಇನ್ ಡೀಟೇಲ್ ಏಂಜಿಯೋಸ್ಪರ್ಮ್ಸ್ ಎಲ್ಲ ಓದ್ತೀರಾ. ಸೊ ಹ್ಯಾವ್ ಸಮ್ ಪೇಷನ್ಸ್. ಸೊ ಮ್ಯಾಂಗೋ, ಮ್ಯಾಂಜಿಫೆರಾ ಇಂಡಿಕಾ. ಸೊ ಇಂಡಿಕಾ ಇಸ್ ದ ಸ್ಪೀಷೀಸ್ ನೇಮ್, ಮ್ಯಾಂಜಿಫೆರಾ ಇಸ್ ದ ಜೆನರಿಕ್ ನೇಮ್, ಅನಾಕಾರ್ಡಿಯೇಸೇ ಇಸ್ ಯುವರ್ ಫ್ಯಾಮಿಲಿ, ಸ್ಯಾಪೆಂಡೇಲ್ಸ್ ಇಸ್ ದ ಆರ್ಡರ್, dicotyledons. So dicotyledone is the class, angiospermae is the ಫೈಲಮ್ ಆರ್ ಡಿವಿಷನ್. ಸೊ ಇದಕ್ಕೂ ನೆಕ್ಸ್ಟ್ ಯಾವ್ದು ಬರುತ್ತೆ, ಎಲ್ಲದಕ್ಕೂ ಇಲ್ಲಿ ಕಿಂಗ್ಡಮ್ ಕೊಟ್ಟೇ ಇಲ್ಲ. ಸೊ ಪ್ಲೀಸ್ ಕಮೆಂಟ್ ವಾಟ್ ಇಸ್ ದ ಕಿಂಗ್ಡಮ್ ಫಾರ್ ಇಟ್. ನಿಮ್ಗೆ ಗೊತ್ತೇ ಇರತ್ತೆ. ಸೊ ಮ್ಯಾನ್ ಮತ್ತು ಹೌಸ್ ಫ್ಲೈ ಎರಡೂ ಅನಿಮೇಲಿಯಾ ಕಿಂಗ್ಡಮ್ಗೆ ಬರುತ್ತೆ. ವೆರಸ್ ಯು ಮ್ಯಾಂಗೋ ಅಂಡ್ ವೀಟ್ ಲಾಸ್ಟ್ ಟ್ರೈಶಿಕಮ್ ಏಸ್ಟಿಮಮ್ ಅಂತ ಕೊಟ್ಟಿದ್ದಾರೆ. ಸೊ ಟ್ರೈಶಿಕಮ್ ಇಸ್ ದ ಜೆನರಿಕ್ ನೇಮ್, ಪೋಯಲ್ಸ್ ಇಸ್ ದ family, then Poaceae is the family, Poales is the order, then Monocotyledone is your class, phylum or division. Division for this is Angiospermae, and Plantae is the kingdom. ಸೊ 4 ಎಕ್ಸಾಂಪಲ್ಸನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಸೊ NCERT ಇರೋದ್ರಿಂದ ನಿಮ್ಮ ಎಕ್ಸಾಮ್ಸ್ಗೆ ಏನಾದರೂ ಒಂದು ಕ್ವೆಶನ್ ಇದರಲ್ಲಿ ವಿಚ್ ಫ್ಯಾಮಿಲಿ ಡಸ್ ದ ಮ್ಯಾಂಗೋ ಬಿಲಾಂಗ್ಸ್ ಟು ಅಂದ್ಬಿಟ್ಟು ಎಕ್ಸಾಂಪಲ್ ಕೊಟ್ಟು MCQಸಲ್ಲಿ ಕೊಟ್ಟಿರಬಹುದು ಅಥವಾ ನಿಮ್ಮ ಫಿಲ್ ಇನ್ ದಿ ಬ್ಲಾಂಕ್ಸಲ್ಲಿ ಬರಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಆರ್ ದ ಲಿವಿಂಗ್ ವರ್ಲ್ಡ್ ಚಾಪ್ಟರ್ ಮಕ್ಕಳೇ. ಸೊ ನೆಕ್ಸ್ಟ್ ಲೆಟ್ಸ್ ಮೀಟ್ ವಿತ್ ದ ನೆಕ್ಸ್ಟ್ ಚಾಪ್ಟರ್. ಆಲ್ ದಿ ಬೆಸ್ಟ್.